ಸಾವಿನ ನಂತರ ಏನು ಮಾಡೋದಕ್ಕೆ ಸಾಧ್ಯ? ಬರೀ ದೇಹವನ್ನು ಸುಡೋದಕ್ಕೆ ಸಾಧ್ಯ. ಇದಕ್ಕಿಂತ ಹೆಚ್ಚಾಗಿ ಬೇರೆ ಏನೂ ಮಾಡೋಕ್ಕಾಗಲ್ಲ. ಮಗನೇ ಕರ್ಣ, ಇಲ್ಲಿ ಕೇಳೋ. ನೀನ್ ತಾಳಿ ಕಟ್ಟಿದ ಹುಡುಗಿ ಓಡೋಗ್ಬಿಟ್ಲು. ಓಡೋಟೋದ್ಲ? ಹೌದು ಕರ್ಣ, ಮ್ಯಾಟ್ರು ಮುಗಿಯೋದ್ರೊಳಗಡೆ ನನ್ ಮೊಮ್ಮಗಳು ಓಡೋದ್ಲು. ಇದು ಕವರಿಂಗ? ನಾಯಿ ಕೊಡ್ತೀಯಾ? ಎಷ್ಟು ಕೊಡ್ತೀಯಾ? 10,000 ರೂಪಾಯಿ ಕೊಡ್ತೀನಪ್ಪ. 10,000ನಾ? ಕರ್ಣ, ಸುಬ್ಬು, ಮದಿ, ಸುಲ್ತಾನ್, ಇದೇ ಇವ್ರ ಮನೆ. ನಾಯಿಗಳನ್ನ ಕದ್ದು ಇಷ್ಟು ದೊಡ್ಡ ಮನೆ ಕಟ್ಟಿದಾರಲ್ಲ ಅನ್ಕೋಬೇಡಿ. ಇದು ಹಂಸಾಳ ಅಜ್ಜಿ ಮನೆ. ಮೊಮ್ಮಗಳು ಓಡೋದ್ಲು ಅನ್ನೋ ಬೇಜಾರಲ್ಲಿ ಮನೇನ ಇವ್ರ ಹೆಸರಿಗೆ ಬರೆದು ಸತ್ತೋದ್ಲು. ಇವ್ರು ನಾಯಿಗಳನ್ನ ಕದ್ದು ಮಾರಿ ಸಂಪಾದನೆ ಮಾಡಿದ್ದು ಈ ನ್ಯಾನೋ ಕಾರ್ ಅಷ್ಟೇ. ನಾಯಿಗಳಿಗೆ ವಿಶ್ವಾಸ ಜಾಸ್ತಿ ಅಂತಾರೆ, ಆದರೆ ಇವರು ನಾಯಿಗಳಿಗೆ ತುಂಬ ವಿಶ್ವಾಸವಾಗಿದ್ದಾರೆ. ಇವ್ರ ವಿಶ್ವಾಸನ ಮನೆ ಒಳಗಡೆ ಬಂದು ನೋಡಿ. ಇವಳು ಕರೀನಾ, ಮೆಡಿಸಿನ್ ಓದ್ತಾ ಇದ್ದಾಳೆ. ಓದೋ ಅನ್ನೋದು ಇವಳಿಗೆ ಬರೀ ಟೈಮ್ ಪಾಸ್ ಅಷ್ಟೇ. ಡೋಂಟ್ ಟ್ರೈ ಆಡೋದು ಇವಳಿಗೆ ತುಂಬ ಇಷ್ಟ. ಡೋಂಟ್ ಟ್ರೈ ಏನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಏನಂದರೆ ಅಂಥ ಆಟಗಳೆಲ್ಲ ಆಡಬೇಡಿ, ಪ್ರಾಣಕ್ಕೆ ಅಪಾಯ ಅಂತ ಹೇಳಿ ಭಯ ಪಡಿಸ್ತಾರಲ್ವಾ, ಅಂಥ ಆಟಗಳನ್ನೇ ಡೋಂಟ್ ಟ್ರೈ ಅಂತಾರೆ. ಚಿಕ್ಕ ವಯಸ್ಸಿಂದನೂ ಅವಳಿಗಂಥ ಆಟಗಳನ್ನು ಹುಡುಕಿ ಆಡೋದು ಅಂದರೆ ತುಂಬ ಇಷ್ಟ.
ಇವಳ ಸುಲ್ತಾನ್ ಒಳ್ಳೆ ಫಿಗರ್ನ ಕನೆಕ್ಟ್ ಮಾಡಿದೆ ಅಂತ ಹೇಳಿದ್ನಲ್ಲ, ಇವಳು ನೋಡಿದ್ರೆ ನುಗ್ಗೆಕಾಯಿ ಇದ್ದಂಗೆ ಅವಳೆ. ಇಂಥದನ್ನೆಲ್ಲ ನೀನ್ ನೋಡಿದ್ರೆ ನಿನ್ ಕಣ್ಣು ಹೋಗ್ಬಿಡುತ್ತೆ. ನೀನ್ ಸುಮ್ಮನೆ ನನ್ನ ಜೊತೆ ಈಗ ಬಂದ್ಬಿಡ್ಬೇಕು. ಮಿರಾಂಡಾ, ಏನ್ ಸೇಟು, ವೆಟರ್ನರಿ ಡಾಕ್ಟರ್ ಆಗಿ ಹೋಗಿದ್ಯಲ್ಲ ನೀನು. ನನಗೆ ಬೇಡದೇ ಇರೋ ವಿಷಯನೇ ಆದ್ರೂ ಕೇಳ್ತೀನಿ. ಇಷ್ಟೊಂದು ನಾಯಿ ತಗೊಂಡು ಏನ್ ಮಾಡ್ತೀಯ? ಅದೇನಂದ್ರೆ ಬೆಂಗಳೂರಲ್ಲೊಂದು ಪೆಟ್ ಶಾಪ್ ಓಪನ್ ಮಾಡಿದ್ದೀನಿ. ಮಗ, ನಾವೊಂದು ಪೆಟ್ ಶಾಪ್ ಓಪನ್ ಮಾಡ್ಬೋದು ಅನ್ಸುತ್ತೆ. ಇಲ್ಲೇ ಕದ್ದಿಲ್ಲೇ ಮಾರಿದ್ರೆ ಸಿಕ್ಕಾಕಳಲ್ವಾ ಮುಟ್ಟಾಳ್ರ? ಕರೆಕ್ಟ್ ಅಲ್ವಾ? ಲೋ ಮಗ, ನಮ್ಮ ಮನೆ ನಾಯಿ ಕಾಣೆಯಾಗಿದೆ. ತಂದು ಒಪ್ಪಿಸಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನ. 5,05,000 ರೂಪಾಯಿಗೆ ಮಾರ್ಬಿಟ್ವಲ್ಲ. ಇಲ್ಲಿಂದ ಕದ್ದು ಸೇಟು ಕೊಟ್ವಿ ಅಲ್ವಾ, ಅಲ್ಲಿಂದ ಕದ್ದು ಇವನಿಗೆ ಕೊಡೋಣ. 5 ಲಕ್ಷ ಅಲ್ಲ, 5,05,000 ರೂಪಾಯಿ. ಏಯ್ ತಗೊಳ, ಕಿವಿಗಿಟ್ಕೋ, ಚೆನ್ನಾಗಿರ್ತೀಯ. ತಗೊಳ್ಳಿ ಸೇಟು. ಏನಯ್ಯ ಇಷ್ಟು ಬೇಗ? ನೀನ್ ಬೆಂಗಳೂರು ಅಂಗಡಿನ ದೊಡ್ಡದ್ ಮಾಡೋಣ ಅಂತ. ಅದಿರ್ಲಿ, ಆ ನಾಯಿನ್ ಮಾರ್ಬಿಟ್ಟಿಯಾ? ಅದು ನಾಳೆ ಹೋಗುತ್ತೆ. ಅಷ್ಟ್ರಲ್ಲೊಂದು ಚಿಕ್ಕ ಬಿಸ್ನೆಸ್ ಇದೆ. ಅರ್ಥ ಆಗ್ಲಿಲ್ಲ. ಅದೆಲ್ಲ ನಿನಗೆ ಗೊತ್ತಾಗಲ್ಲ ಬಿಡು, ಅದು ದುಡ್ಡಿರೋರ್ ವಿಷಯ. ಅದೇನ್ ವಿಷಯ ಅಂತ ನನಗೂ ಹೇಳ್ಬೋದಲ್ಲ. ಅದು ನನಗೆ ದುಡ್ಡು ಮಾಡಕ್ ಹೋಗಿದೆ. ಕಾಸ್ಗೋಸ್ಕರ ಸೇಟು ನಾಯಿನ ಬಿಡ್ತಾ ಇಲ್ಲ ಅನ್ಸುತ್ತೆ. ಹೌದು ಮಗ. ಲೈ, ಯಾಕೋ ಒಬ್ನೇ ನಿಂತಿದ್ಯಾ? ನಾಯಿಗೆಲ್ಲ ಸಿಗ್ತಾ ಇದೆ, ನಾನು ಕಟ್ಕೊಂಡು ನನ್ನ ಹೆಂಡತಿ ಮಾತ್ರ ಸಿಗ್ಲಿಲ್ಲ. ಓ, ನಿನ್
ಫೀಲಿಂಗ್ ನನಗೆ ಅರ್ಥ ಆಗುತ್ತೆ ಕಣೋ. ಕಂಟ್ರೋಲ್ ಯುವರ್ ಸೆಲ್ಫ್. ಇವಾಗ ಕಾಮಕ್ಕಿಂತ ಕೆಲ್ಸನೇ ಮುಖ್ಯ. ಒಂದ್ ನಾಯಿ ಅಲ್ಲ, 2 ನಾಯಿನೂ ಕದಿತೀವಿ. ಓಕೆ? ಎಕ್ಸ್ಕ್ಯೂಸ್ ಮೀ ಮೇಡಮ್, ಅದು ಒಂದು ಹೆಣ್ಣಲ್ವಾ? ಒಂದು ಹೆಣ್ಣಿನ ಮನ್ಸು ಹೆಣ್ಣಿಗೆ ಅರ್ಥ ಆಗೋದಿಲ್ವಾ? ಒಂದು 10 ನಿಮಿಷ ನಿಮ್ಮ ನಾಯಿನ ನಮಗೆ ಕೊಡಿ. ನಿಮ್ಮ ನಾಯಿ ಡ್ಯಾಡಿ ಆಗೋದಕ್ಕೆ ನಾವು ಗ್ಯಾರಂಟಿ. ಇವಳು ನಾರ್ಮಲ್ ಆಗಿ ನೋಡಕ್ಕಾಗಲ್ಲ, ಅದ್ರಲ್ಲಿ ನಾಚಿಕೆ ಬೇರೆ. ಲೇ, ಇವರೇ ಕಣ ಓನರು. ಲೋ ಮಗ, ಇವನ್ ನಾಯಿ ಜೊತೆನೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಲೇ ಸುಮ್ನೆರ. ಹೌದು, ಮಿರಿಂಡಾ ಹೆಂಗೆ ನಿಮ್ ಕೈಯಲ್ಲಿ? ಆಕ್ಚುಲಿ ಹೇಳ್ಬೇಕು, ಇವತ್ತಿನ ಸ್ಟೋರಿ ನಿಂದ. ಮೊನ್ನೆ ಸಂಜೆ ಕ್ಯಾರಿಯರ್. ಆಫೀಸ್ ಮುಗಿಸ್ಕೊಂಡು ದುಡ್ಡು ತಗೊಳ್ಳೋಣ ಅಂತ ATM ಹೋದೆ. ಅಲ್ಲೊಬ್ಬ ನಿಂತ್ಕೊಂಡಿದ್ದ. ಅವನು ನೋಡಿದ ಕೂಡ್ಲೆ ಅನ್ನಿಸ್ತು ಅವನೊಬ್ಬ ರೋಗ್ ಅಂತ. ಅವನ ಹತ್ರ ಈ ನಾಯಿ ಇತ್ತು. ಅದಿಂಗೆ ಅವನು ಅಳ್ತಾ ಒಂದ್ ವಿಷಯ ಹೇಳ್ದ. ನನ್ನ ಮಗ ತುಂಬಾ ಆಸೆ ಪಟ್ಟು ಬೆಳೆಸ್ದ, ನನ್ನ ಹೆಂಡತಿಗೆ ಹುಷಾರಿಲ್ಲ, ಹಾಗಾಗಿ ನಾಯಿನ ಮಾರ್ತಿದೀನಿ ಇಂದ. ಅವ್ನು ಹೇಳಿದ ಕೂಡ್ಲೆ ನನಗೆ ಗೊತ್ತಾಯ್ತು ಇದು 100ಕ್ಕೆ 100 ಸುಳ್ಳು ಅಂತ. ಯಾಕಂದ್ರೆ ಪೆಟ್ಟನ್ನ ಸಾಕುವಂತ ಯಾರಾದ್ರೂ ನಾಯಿನ ನಾಯಿ ಅಂತ ಕರೆಯೋದಿಲ್ಲ, ಹೆಸರಿಡದೇನೆ ಕರೆಯೋದು. ಕರೆಕ್ಟ್. ಆದ್ರೆ ನಾನು ಅವನ ಹತ್ರ ಜಗಳ ಆಡದೆ ಅಂತ ಇಟ್ಕೊಳ್ಳಿ, ಎಲ್ಲಿ ನಮ್ಮ ಮಿರಾಂಡಾಗೆ, ಸರ್ ಮಿರಾಂಡಾ ತಾನೆ? ಮಿರಾಂಡಾನೆ. ನಮ್ಮ ಮಿರಾಂಡಾಗೆ ಅಪಾಯ ಆಗುತ್ತೋ ಅಂತ ಭಯಪಟ್ಟೆ. ಸೊ ಹಾಗಾಗಿ ಬಾಯಿ ಮುಚ್ಕೊಂಡು ಎಷ್ಟು ಬೆಲೆ ಅಂತ ಕೇಳಿದೆ. 50,000 ರೂಪಾಯಿ ಅಂದ. ನೆಕ್ಸ್ಟ್ ಸೆಕೆಂಡ್ ಹೋದೆ, ATM ಅಲ್ಲಿ ದುಡ್ಡು ಡ್ರಾ ಮಾಡಿದೆ, ಅವ್ನ ಕೈಗೆ 50,000 ಕೊಟ್ಟೆ, ಮಿರಾಂಡಾ ತಗೊಂಬಂದೆ. ಥ್ಯಾಂಕ್ಸ್ 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 ಥ್ಯಾಂಕ್ ಯು. ಓನ್ಲಿ 5 ಥ್ಯಾಂಕ್ಸ್ ಅಷ್ಟೇ. 1 ನಿಮಿಷ ಬಂದೆ. ಏನೋ ಮಗ ಇವನು ಹೇಳ್ಕೊಡ್ದೇನೆ ಇಷ್ಟು ಡ್ಯಾನ್ಸ್ ಮಾಡ್ತವನೆ. ಮಿಸ್ಟರ್ ಸುಬ್ರಹ್ಮಣಿ ಸರ್, ಈ 5 ಲಕ್ಷ ರೂಪಾಯಿ ಸಾಕು. ಓಕೆ ಸರ್. ಆ 50,000 ರೂಪಾಯಿ ನಮ್ಮ ಮಿರಾಂಡಾ ಗಿಫ್ಟ್ ತರ ಇರ್ಲಿ ಬಿಡಿ. ಓಕೆ ಸರ್. ಇದು ತಪ್ಪಪ್ಪ. ಅದು ನಾನ್ ಕೊಡ್ಬೇಕಾಗಿದ್ದ ದುಡ್ಡು 5 ಲಕ್ಷ ರೂಪಾಯಿ. ಈ 50,000 ರೂಪಾಯಿ ನೀವು ಕಷ್ಟಪಟ್ಟು ದುಡ್ದಿರೋದು. ತಗೊಳ್ಳಿ, ಹಿಡ್ಕೊಳ್ಳಿ. ಇಲ್ಲ ಸರ್, ಬೇಡ ಸರ್. ಹಿಡ್ಕೊಳ್ರಪ್ಪ. ಇಲ್ಲ ಸರ್, ಬೇಡ ಸರ್. ಸೇಟು ಕೊಟ್ಟಿದ್ದು 5,000, ಈ ಬಾಣ್ಲಿ ಕೊಟ್ಟಿದ್ದು 5 ಲಕ್ಷ, ಮತ್ತೆ ಈ ಬಾಣ್ಲಿ ಹತ್ರನೇ 50,000. ಒಂದು ನಾಯಿಗೆ 5,55,000. ಸುಬ್ಬು, ಜಾಸ್ತಿ ಹೊತ್ತಿಲ್ ಇರಬಾರ್ದು, ಹೋಗ್ತಾ ಇರೋ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದು ಸೆಲ್ಫಿ ತಗೋಬೋದಾ? ಧಾರಾಳವಾಗಿ ತಗೊಳ್ರಪ್ಪ. ಯಾಕೆ ಈ ನಾಯಿ ಆ ನಾಯಿ ಜೊತೆ ಸೆಲ್ಫಿ ತಗೋತಾ ಇರೋದು? ಯಾಕೋ ನಾಯಿ ಜೊತೆ ಹೋಗಿ ಸೆಲ್ಫಿ ತಗೊಂಡೆ? ನಾಯಿಗೋಸ್ಕರ ಅಲ್ಲ. ಲೈ, ನನಗೆ ಇಂಗ್ಲಿಷ್ ಓದಕ್ ಬರಲ್ಲ ಅಂತ ನಿಮ್ಗೆ ಗೊತ್ತಿದ್ರು ಚೈನೀಸ್ ಎಲ್ಲ ಓದು ಅಂತ ಹೇಳ್ತಾ ಇದೆಯಲ್ಲ. ಲೇ ಸುಮ್ನೆರ. ಇದ್ರಲ್ಲಿ ಏನೋ ಇದೆ. ನಾಯಿನ ಕದ್ದಿದ್ದಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟ, ಅವ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ರೆ? ಬೇಡ ಮಗ, ಹುಡುಗಿರು ನಾಯಿ ತರ ಸಾಫ್ಟ್ ಆಗಿರಲ್ಲ. ರಿಸ್ಕೇನೆ. ಒಂದ್ಸರಿ ಕಿಡ್ನಾಪ್ ಮಾಡಿದ್ರೆ ಲೈಫ್ ಸೆಟ್ಲ್ ಅಲ್ವಾ? ಮಗ ಎಷ್ಟು ದುಡ್ಡು ಕೊಡ್ತಾರೋ? ಅವನೇನು ಕೊಡೋದು? ನಾವು ಕೇಳೋಣ, 5C ಕೇಳೋಣ. ಒಬ್ಬೊಬ್ರಿಗೆ 1 ಕಾಲು, ಲೈಫ್ ಸೆಟ್ಲು. ಬೇಡ ಮಗ, ನಾಯಿ ಜೊತೆ ಲೈಫ್ ಚೆನ್ನಾಗಿ ಹೋಗ್ತಾ ಇದೆ, ಫಿಗರ್ ಬೇಡ. ನೀನು ಬೇಕಾದ್ರೆ ಅಪಿಟ್ ಆಗ್ಬಿಡು, ನಿನ್ ಶೇರ್ ಕೊಡ್ತೀವಿ. ಸರಿ ಮಗ, ಇದಾದ್ಮೇಲೆ ಏನ್ ಪ್ಲಾನು? ನೆಕ್ಸ್ಟ್ ಪ್ಲಾನು ಅವಳನ್ನು ಫಾಲೋ ಮಾಡಬೇಕು.
ಪರೀಕ್ಷೆಲ್ ಸೋತ್ ಬಿಟ್ಲು ಕಣೆ. ಇದು ನೈಫ್ ಕಣೆ. ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ತಾಳಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ. ಹೇಳೋ ಬಾಣ್ಲಿ, ಮಗಳೇ ಊರ್ಗ್ ಹೋಗ್ಬಿಟ್ಟು ಬರ್ತೀನಿ. ಅದನ್ ಬೆಳಗ್ಗೆನೆ ಹೇಳ್ದೆ ತಾನೆ, ಇವಾಗೇನು? ಅಲ್ಲಮ್ಮ ಫ್ಲೈಟ್ ಮೋಡನ್ನ ಆನ್ ಮಾಡ್ತಾ ಇದ್ದೆ. ಏನು ಬೇಕಾಗಿಲ್ಲ, ಫೋನ್ ಇಡು. ನಿಮ್ಮಪ್ಪ ಏನ್ ಲೂಸೇನೆ? ನಾಳೆ ನಿನ್ ಬರ್ಡೇ ಇಟ್ಕೊಂಡು ಇವತ್ತು ಊರ್ಗ್ ಹೋಗ್ತಿದ್ದಾರೆ. ನನಗ್ ಸರ್ಪ್ರೈಸ್ ಮಾಡಕ್ಕೆ ಪ್ರತಿ ವರ್ಷನೂ ನನ್ನ ಬರ್ತ್ಡೇಗೆ ಯಾವ್ದಾದ್ರೂ ಊರ್ಗ್ ಹೋಗಿ ಗಿಫ್ಟ್ ತರ್ತಾರೆ. ಆದ್ರೆ ಪಾರ್ಟಿಗೆ ಕರೆಕ್ಟ್ ಟೈಮಾಗ್ ಬರ್ತಾರೆ. ರಾತ್ರಿ ಫುಲ್ಲು ರಿಹರ್ಸಲ್ ಮಾಡ್ತೀನಿ. ನಾಳೆ ಪಾರ್ಟಿಗೆ ಬರ್ತೀಯಲ್ಲ, ಅವಾಗ ನೋಡು. ನಿನ್ ಮೇಲ್ ಗೆಲ್ಲೋದ್ ಬೋರು ಕಣೆ. ಜಪಾನಲ್ಲಿ ಮಿಟ್ಸ್ ಬುಷಿ ಕಂಪ್ನಿ ನಡೆಸೋ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಇಲ್ಲೋಡು, ಟಾಕಾ ಯುಹಿ ಯಶಿಕಾ ಅಂತ ಒಬ್ಬ 24 ನಿಮಿಷ ರೆಕಾರ್ಡ್ ಬ್ರೇಕ್ ಮಾಡಿದಾನೆ. ಅವನ್ನ ಸೋಲ್ಸ್ಬೇಕು, ಅದು ಕಣೆ ಮ್ಯಾಟ್ರು. ಸಾರಿ. ದೇವ್ರ ಮನೆ ಕೊಡೋ. ದೇವ್ರೆ, ಇವನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ. ನಾಯಿ ಏನಾಯ್ತು? ಬೆಡ್ ಮೇಲೆ ನಾಯಿ ಇದೆ. ಲೈ, ಈಗ್ಲೂ ಕಾಲ ಮಿಂಚಿಲ್ಲ. ಈ ನಾಯಿನ್ ಕದ್ರೆ 5 ಲಕ್ಷ ಸಿಗುತ್ತೋ? ಎತ್ತಾಕೊಂಡು ಹೋಗೋಣ. ಬಾಳೆ ಮುಚ್ಕೊಂಬನ್ರ. ಹೋಗ್ ಸಾಯಿ ಮಗನೆ. ನಾನು ಹೋಗ್ಲಿ ಹೇಳ್ತೆ ತಾನೆ, ಅಲ್ಲಿ ನೋಡು. ನಾಯಿನೇ ಕದ್ಬಿಡೋಣ. ಅವನ್ ಬೆಡ್ರೂಮ್ ಅಲ್ಲಿ ಅವನ್ ಫೋಟೋ ಇಟ್ಟಿರ್ಬೇಕು, ಇಲ್ಲ ಅವನ್ ಮಗಳು ಫೋಟೋ ಇಟ್ಟಿರ್ಬೇಕು. ಸಂಬಂಧನೇ ಇಲ್ಲದೆ ನಾಯಿ ಫೋಟೋ ಇಟ್ಟಿದ್ದಾನೆ. ಆ ಫೋಟೋದಲ್ಲಿರೋ ನಾಯಿ ನೋಡು, ಕನ್ನಡಕ ಹಾಕಿದ್ರೆ ಸೇಮ್ ಅವನಂಗೆ ಕಾಣುತ್ತೆ. ಅವನ್ಗೂ ನಾಯಿಗೂ ಏನೋ ಸಂಬಂಧ ಇದೆ ಕಣ. ಅದಕ್ಕೆ ನಾಯಿ ಕದ್ದಿದ್ದಕ್ಕೆ 5 ಲಕ್ಷ ದುಡ್ಡು ಕೊಟ್ಟಿದ್ದು. ಅವನ್ ಮಗಳನ್ನ ಎತ್ತಿದ್ರೆ ಲೇಬರ್ ಚಾರ್ಜು ಸಿಗಲ್ಲ. ನಡೆಯು. ಅವನಿಗೆ ಹೋಗ್ಬೇಡ್ವಾ ಕಡೆ. ಏನು ಮಾಡಕ್ ಹೋಗ್ಬೇಡ್ವೋ. ಅವನ ಮೇಲೆ ಉತ್ಪರಿ ಕೊಡ್ತವನೆ.
ನಾವು ನಾಯಿನ ಕದೀತಾ ಇದೀವಿ. ಇಡ ಒಳಗೆ. ಸಾರಿ ಮಗ. ಕೈ ಕಾಲು ಇಟ್ಕೊಳ್ರ. ಔಟ್ಲೈನ್ ನೋಡೋದಕ್ಕೆ ಸಖತ್ತಾಗಿದೆ ಕಣೋ. ಯಾರು ಅಂತ ನೋಡ್ಕೊಂಡ್ ಬರ್ತೀನಿ, ನಡೀರಿ. ಮುಚ್ಕೊಂಡ್ ಬಾರೋ. ಸರಿ, ಬರ್ತಾ ಮುಚ್ಕೊಂಡೇ ಬರ್ತೀನಿ. ಸುಬ್ಬು, ಮೊದ್ಲು ಬಂದಿದ್ದ ಕೆಲಸ ನೋಡ ಬಾರೋ. ಮಗ, ಎಷ್ಟು ದಿನ ನನ್ನ ಮಡ್ಲಲ್ಲಿ ಬರೀ ನಾಯಿಗಳಿರ್ತಾ ಇದ್ವು, ಆದ್ರೆ ಇವತ್ತು ಥ್ಯಾಂಕ್ಸ್ ಕಣೋ. ಓಂ ಶಾಂತಿ. ಡಸ್ಟಾ ಎಲ್ಲಿ ನೋಡು, ನೋಡಕ್ ಸಖತ್ತಾಗಿದ್ದಾಳಲ್ಲ. ನಿನ್ನ ಕಣ್ಣಿಗೆ ಡಸ್ಟ್ ಕಾಣಿಸ್ಲಿಲ್ವಾ? ಇದು ಮಾರ್ಚರಿಲ್ ಮಲ್ಗಿರೋ ಹೆಣನ ತಪ್ಕೊಂಡಂಗಿರುತ್ತೆ. ಇದೇನೆ ಅವಳೊಂದ್ ವೇಳೆ ಎದ್ದಿದ್ರೆ ಕಿಕ್ಕಾಗಿರೋದು ತಪ್ಕೊಳ್ಳೋದಿಕ್ಕೆ. ಅದಕ್ಕೊಂದು ಐಡಿಯಾ ಇದೆ. ದೆವ್ವಕ್ಕೆ ಭಯ ಪಡದೇ ಇರೋ ಹುಡುಗಿ ಈ ಜಗತ್ತಲ್ಲೇ ಯಾರೂ ಇರಲ್ಲ. ಕ್ಲೋರೋಫಾರ್ಮ್ ಟೈಮ್ ಓವರ್. ಒಳಗಡೆ ಹೋಗು. ನಾವು ಕೊಡೋ ಕ್ವಾಟ್ಲೆಗೀಗ ಅವಳೇ ಬಂದು ನಿನ್ನ ತಬ್ಗೋತಾಳೆ. ಮಗ, ಥ್ಯಾಂಕ್ಸ್ ಕಣ್ರು. ನಿಮ್ಮನ್ನ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಖಂಡಿತ ಅವಳನ್ನ ತಪ್ಕೋತಾಳ ಕಣೋ. ಅಯ್ಯೋ, ಭಯ ಪಡ್ಬೇಡ. ನಾನು ಇನ್ನೇನು ಮಾಡಕ್ ಬಂದಿಲ್ಲ, ನಿನ್ನ ಕಾಪಾಡಕ್ ಬಂದಿದ್ದೀನಿ. ಹೇಳಿದ್ರೆ ನೀನ್ ನಂಬೋದಿಲ್ಲ, ಇದು ದೆವ್ವದ ರೂಮು. ಹಾ, ಪಕ್ಕದಲ್ಲೇ ಸ್ಮಶಾನ ಇದೆ. ದಿನ 4 ದೇವ, ಅಚ್ಚಿ 3 ದೇವ ರೆಂಟೆ ಕುಡ್ದೆ ಈ ರೂಮಲ್ಲಿ ಸ್ಟೇ ಮಾಡ್ತಾ ಇದ್ದಾವೆ.
ಇದು ದೆವ್ವ ಬರೋ ಟೈಮು. ನೋಡುದ್ಯಾ, ನಾನು ಹೇಳಿಲ್ವಾ, ನಾವೆಲ್ಲ ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಕಾಲಿನ ಬೆಲೆ ಹೊಡೆದೋಗ್ತೀವಿ, ಆದ್ರೆ ದೆವ್ವಗಳು ಮನೆ ಒಳಗೆ ಬರೋಕ್ಕೂ ಮುಂಚೆ ಕರೆಂಟ್ ತೆಗಿತೇವೆ. ನಿನಗೇನ್ ಗೊತ್ತು ದೆವ್ವದ ಬಗ್ಗೆ? ಭಯ ಆಗ್ತಿದ್ಯಾ? ನನ್ನ ಗಟ್ಟಿಯಾಗಿ ತಪ್ಕೋ. ನೋಡು, ಅದೇ ಕಿಟಕಿಯಿಂದಾನೆ ಮೊದಲನೇ ದೆವ್ವ ಎಂಟ್ರಿ ಕೊಡುತ್ತೆ. ಇವಾಗ ಬಂದಿದ್ದು ಅಪ್ಪ ದೇವ ಅಮ್ಮ ದೇವ ಆ ಕಿಟಕಿಯಲ್ಲಿ ಬರುತ್ತೆ ನೋಡು. ಹೊಟ್ಟೆ ಎಲ್ಲ ಉರಿತಾ ಇದೆ ಕಣ. ಕಷ್ಟಪಟ್ಟಿದ್ ನಾವು, ಅದ್ರ ಸುಖ ಅನ್ಭವಿಸ್ತಾ ಇರೋದು ಅವನು. ಹೌದಲ್ವಾ? ಬಾ ಬಾ. ಈ ಅಮ್ಮ ದೇವ್ವ ಅಪ್ಪ ದೇವ್ವ ಜುಜುಬಿ. ಈ ಅಪ್ಪ ದೇವ್ವಗೆ ತಮ್ಮ ಇದನ್ನಲ್ಲ, ಚಿಕ್ಕಪ್ಪ ದೇವ್ವ. ಅವನ್ ಬಂದ್ರೆ ನಾನೇ ಜರ್ಕೊಡಿತೀನಿ. ಯಾಕಂದ್ರೆ ಅವನ್ ಯಾವಾಗ ಯಾವ ಕಿಟಕಿಯಿಂದ ಬರ್ತಾನೆ ಅಂತ ಗೊತ್ತಿಲ್ಲ. ಅವನ್ ದಿಢೀರಂತ ಬಂದಾಗ ನೋಡ್ಬೇಕು. ಈ ಜಾತ್ರೆ ನನ್ ಮಗ ಕರೆಂಟ್ ಹೊಡೆದಂಗ್ ಬಿದ್ದವನೆ. ಏನ್ ನೋಡಿ ಒಂದ್ ಭಯ ಬಿದ್ದ? ಗೊತ್ತಿಲ್ಲ ಮಗ, ಅವನ್ ಹೇಳಿದ್ರೇನೆ ಗೊತ್ತಾಗೋದು. ವೆಯ್ಟ್ ಮಾಡೋಣ. ಹೇಳ್ರು, ದೇವದ ವೇಷ ಹಾಕಿ ಅವಳನ್ನ ಎದುರಿಸ್ರು ಅಂದ್ರೆ ನನ್ನನ್ನು ಯಾವನ ಹೆದರ್ಸಿದ್ದು? ನಾವಲ್ಲ. ಸುಮ್ಮನೆ ಇರೋ. ಅಷ್ಟೊಂದು ಹತ್ರ ಬಂದು ಭಯಪಡ್ಸದ ನೀವು? ಏನೋ ನಾನಾಗಿರೋದಕ್ಕೆ ಬ್ಯಾಲೆನ್ಸ್ ಮಾಡ್ದೆ. ಅವಳಿಗೇನಾರು ಹಂಗೆ ಮಾಡಿದ್ರೆ ಸತ್ತೇ ಹೋಗಿರೋಳು. ಆಮೇಲೆ ದೆವ್ವ ಆಗಿ ನಮ್ಮೆಲ್ಲರಿಗೂ ಕಾಟ ಕೊಟ್ಟಿರೋಳು. ಏಯ್, ಏನ್ ಬೊಗಳ್ತಾ ಇದ್ಯಾ? ಮಗ, ಅವ್ರಪ್ಪಂಗೆ ಫೋನ್ ಮಾಡ್ದೇನೋ? ಸ್ವಿಚ್ ಆಫ್ ಅಂತ ಬರ್ತಿದೆ. ನ್ಯೂಸ್ ಕೇಳಿದ್ಮೇಲೆ ಫ್ಲೈಟಲ್ಲಿ ವಾಪಸ್ ಬರ್ತಿರ್ಬೋದು ಅನ್ಸುತ್ತೆ. ಒಂದು 2 hours ವೇಟ್ ಮಾಡೋಣ. ಮಗ, ನನ್ಗೊಂದು ಡೌಟು ಕಣ. ಆ ಹುಡುಗಿ ನೆತ್ತಾಕೊಂಬಂದಿದೀವಿ, ಜಗಳ ಆಡ್ತಾ ಇಲ್ಲ, ನಮ್ಮನ್ ಬೈತಾ ಇಲ್ಲ, ಯಾಕೆ ಸೈಲೆಂಟ್ ಆಗಿದ್ದಾಳೆ? ಅದ್ ನಮ್ಗ್ ಒಳ್ಳೇದೆ ತಾನೇ. ನೀನ್ ಸುಮ್ನಿರು. ನಿನಗ್ಯಾಕೆ ಕುರಿತಾ ಇದೆ? ಮತ್ತ ನಮ್ 3 ಜನನು ಪಕ್ಕಕ್ಕಿಟ್ಟು ನೀನ್ ಮಾತ್ರ ಎಂಜಾಯ್ ಮಾಡ್ತಿದ್ಯಾ? ಮಗ, ನಮ್ಗಿನ್ನು ಟೈಮ್ ಇದೆ ಅಲ್ಲ, ಅಷ್ಟ್ರೊಳಗೆ ಒಂದ್ಸಲ ಒಂದು ಗೇಮ್ ಆಡೋಕ್ ಹೋಗಿ ಬರಲ್ಲ? ಗೇಮ್ ಎಲ್ಲ ಓಕೆ, ಆದ್ರೆ ನೀನ್ ಬೇಡ. ಯಾಕೆ? ನೀನ್ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತೀಯಲ್ಲ, ಹೋಗಿ ಬಾಯಿ ಮುಚ್ಕೊಂಡು ಕೂತ್ಕೋ ಒಂದ್ ಕಡೆ. ನಮ್ 3 ಮ್ಯಾಚು. ಡೋಂಟ್ರೆ ಆಟ ಅಣ್ಣ. ಡೋಂಟ್ರೆ ಅಂದ್ರೆ? ಇದೇನಿದು, ಎಲೆಗಳನ್ನೆಲ್ಲ ಎತ್ಕೊಂಡ್ ಬರ್ತಾ ಇದ್ದಾಳೆ?
ಮಾರ್ತಿದ್ರೆ ಇವಳೇ ಬರ್ತಿದ್ಲೇನಪ್ಪ. ಸುಮ್ನೆ ಕ್ಲೋರೋಫಾರ್ಮ್ ವೇಸ್ಟ್ ಮಾಡ್ಬಿಟ್ವಿ. ಉಜ್ಜಿ ಸಾಕು, ಆ ಚೆರಿನ್ ತೆಗಿ. ಆತ್ರ ಪಡ್ಬೇಡ. ಇವಾಗ ಏನಾಗುತ್ತೆ ನೋಡು. ಇದೆಲ್ಲ ಬೇಡ ಬಿಡು, ಸಿಂಪಲ್ ಆಗಿ ಲೂಡೋ, ಚೆಸ್ಸು, ಸ್ನೇಕ್ ಅಂಡ್ ಲ್ಯಾಡರ್ ಈ ತರ ಆಟ ಆಡೋಣ. ಡೋಂಟ್ ಟ್ರೈ ಅಲ್ಲಿ ಇದೆ ಕಣೋ ಪ್ರೀಕೆಜಿ ಲೆವೆಲ್. ಇದನ್ನ ಯಾರ ಕೈಲೂ ತೆಗಿಯಕ್ಕಾಗಲ್ಲ. ನಾನಿವಾಗ ತೋರ್ಸ್ಲಾ? ಕಣ್ ಮುಚ್ಕೊಂಡ್ ತೆಗೆ ತೋರ್ಸ್ಲಾ? ಎಲ್ಲರೂ ನೋಟನಾ? ಒಬ್ರು ಕ್ಯಾಂಡಿಡೇಟ್ ಇಲ್ವಾ? ನಾನ್ ತೆಗಿತೀನಿ. ಪಬ್ಜಿ ಕಾಲದಲ್ಲಿ ಇಲಿ ಹಿಡಿಯೋದ್ರಲ್ಲಿ ಚರಿ ಹಿಡಿತಾವನಲ್ಲ ಇವನು. ರಿಸ್ಕ್ ಇರೋ ಗೇಮು, ಗೆದ್ರೆ ಏನ್ ಯೂಸು? ಯಾರ್ ಗೆಲ್ತಾರೋ ಅವ್ರನ್ನ ಹಗ್ ಮಾಡ್ಕೋಬಹುದು. ಪಬ್ಜಿಲಿ ಆಫರೇ ಇಲ್ವಲ್ಲ. ಬೋನಸ್ ಆಗಿ ಒಂದ್ ಕಿಸ್ ಕೊಡ್ತೀಯಾ? ಗ್ರಾಂಟೆಡ್. ಇವಾಗ ನೀನಾಡೋ ಮಗ. ನೀನ್ ಈ ಆಟಕ್ಕಿಲ್ಲ ಅಂದೆ ತಾನೆ? ಸೋತೋದೆ ತಾನೆ, ಮುಚ್ಚು. ನೀನಾಡೋ ಮಗ. ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ಲಿ ಇವಳು? ಓ, ನನ್ನ ರಾತ್ರಿ ತಪ್ಕೊಂಡಲ್ಲ, ಇಂಪ್ರೆಸ್ ಆಗಿರ್ಬೇಕದಕ್ಕೆ. ಇವಾಗ ನನ್ನನ್ನು ತಪ್ಕೊಳ್ಳೋದಿಕ್ಕೆ ಈ ಗೇಮ್ ಮಾಡ್ತಾ ಇರ್ಬೇಕು. ತೆಗೆದ್ಬಿಡ್ತಾನ? ಎಲ್ಲಾರು ಆಫ್ ಇದ್ರು. ಇರು ಇವಾಗ ಎತ್ಕೋ. ಹೆಂಗೋ ಮಾಡ್ದೆ ಮಗ. ಈ ತರ ಎಲ್ಲ ಮಾಡ್ಬೋದಂತ ಗೊತ್ತಿರ್ಲಿಲ್ಲ. ನಮ್ಗೊಂದ್ ರೂಲು, ಅವನ್ಗೊಂದ್ ರೂಲಾ? ಇವಳು ಬೇರೆ ಮಾತ್ಕೋ ಎದ್ದು ನಿಂತ್ಕೋತಾ ಇದ್ದಾಳೆ. ಹಗ್ ಮಾಡು ಬಾ. ಹಗ್ ಮಾಡೋದಾ? ಹೋಗೋ ಬುದ್ಧಿ ಮಗನೆ, ನನ್ ಪರ್ಸನಾಲಿಟಿ ಮುಂದೆ ನಿಂದ ಏನೂ ಇಲ್ಲ. ಬಾ, ಬಂದ್ ಹಗ್ ಮಾಡು. ದೇವ್ರಿ, ಹಗ್ ಮಾಡ್ಬಾರ್ದು, ಹಗ್ ಮಾಡ್ಬಾರ್ದು, ಹಗ್ ಮಾಡ್ಬಾರ್ದು. ನೀನ್ ಮಾಡಲ್ಲ ಅಂತ ಅನ್ಸತ್ತೆ, ನಾನೇ ಹಗ್ ಮಾಡ್ತೀನಿ. ಇವನ್ ಸುಮ್ನೆ ಇದ್ರು ಅವಳು ಸುಮ್ನೆ ಇರ್ತಿಲ್ವಲ್ಲ. ಅಯ್ಯಯ್ಯೋ ದೇವ್ರೆ, ಈಗ ತಾನೇ ನನ್ ಮೇಲೆ ಕರುಣೆ ತೋರಿಸಿದ್ಯಾ. ಕಟ್ಕೊಂಡ್ ಹೆಂಡತಿ ಕೂಡ ನನ್ನನ್ನು ಮುಟ್ಟಲ್ಲ ಅಂತ ಓಡೋದ್ಲು. ಚಿಕ್ಕ ಹುಡುಗಿ ಇವಳು, ಸುಂದರವಾಗಿದ್ದಾಳೆ, ನನ್ನನ್ನೇ ತಪ್ಕೊಂಡಿದ್ದಾಳೆ. ಈ ದಿಕ್ ಮೇಲೆ 5 ಕೋಟಿ ಎಲ್ಲ ಯಾವನಿಗೆ ಬೇಕು? ಇವಳೊಬ್ಳು ಸಿಕ್ಕಿದ್ರೆ ಸಾಕು. ಸಾಕು. ಇವನಿಗ್ ತುಂಬಾ ಉರಿತಿದೆ ಅನ್ಸತ್ತೆ. ನಾವ್ ರೂಮ್ಗೆ ಹೋಗಣ್ವಾ? ಬೇಡ. ಯಾಕೆ? ಒಳಗಡೆ ಹೋದ್ರೆ ಬರೀ ಸಂತೋಷ ಮಾತ್ರ ಸಿಗುತ್ತೆ. ಹೊರಗಡೆ ಇದ್ರೆ ಈ ಹೊಟ್ಟೆ ಉರಿ ಕೂಡ ನೋಡ್ಬೋದು. ಇವಾಗ ಕಾಮಕ್ಕಿಂತ ಕೆಲ್ಸ ಮುಖ್ಯ. ಫೋನ್ ಮಾಡು. ಹಲೋ, ನಿನ್ ಮಗಳನ್ನ ಎತ್ತದ್ವಿ. ಇನ್ನು ಎತ್ತಿಲ್ಲಪ್ಪ. ಏನ್ರ ಎತ್ತದ್ವಿ ಅಂತ ಹೇಳಿದ್ರೆ ಎತ್ತಿಲ್ಲ ಅಂತವನಲ್ಲ? ಫೋನ್ ಕೊಡಿಲಿ. ಹಲೋ, ನಿಮ್ ಮಗಳನ್ನ ಎತ್ಬಿಟ್ಟಿದೀವಿ ಸರ್. ಇನ್ನು ಎತ್ತಿಲ್ಲಪ್ಪ. ನಾನು ಆಗ್ಲೇ ಹೇಳ್ದೆ ತಾನೆ ನಾಯಿ ನೇತಾಕೊಂಬರೋಣ ಅಂತ. ಅವ್ರ ಅಪ್ಪ ನೋಡಿದ್ರೆ ನನ್ ಮಗ್ಳನ್ನ ಎತ್ತಿಲ್ಲ ಅಂತ ಕಾಮಿಡಿ ಮಾಡ್ತಾವನೆ. ಇವಳನ್ ಕಿಡ್ನಾಪ್ ಮಾಡ್ದಂಗಿದ್ಯಾ? ಬಿಗ್ ಬಾಸ್ ಮನೇಲಿ ಟಾಸ್ಕ್ ಕೊಟ್ಟಂಗೆ ಆಟ ಆಡ್ತಾ ಇದ್ದಾಳೆ.
ನೀನ್ ಮುಚ್ಕೊಂಡಿರು. ಅಲ್ಲೇನೋ ಸಮಸ್ಯೆ ಅಂತ ಅನ್ಸುತ್ತೆ, ನಾನು ಹೋಗಿ ನೋಡ್ಕೊಂಡ್ ಲೇ ಬರ್ತೀನಿ. ಸಮಸ್ಯೆ ಅಂತ ಹೇಳ್ಬಿಟ್ಟು ನೀನ್ ಒಬ್ನೇ ಹೋಗ್ತಾ ಇದೀಯಾ? ನಾವು ಬರ್ತೀವಿ. ಹಾ ನಡಿ. ನಾವು ಬರ್ತೀವಿ. ಲವ್ ಹಾ ಲೂಸ್ ಏನೋ ನಿನ್ಗೆ? ನನ್ನನ್ನ ಕಿಡ್ನಾಪ್ ಮಾಡಿ ನೀವೇ ಹೊರಟೋಗ್ತಾ ಇದ್ದೀರಾ, ಅವಾಗ ನಾನು ಎಸ್ಕೇಪ್ ಆಗಲ್ವಾ? ನೀನ್ ಹೇಳಿದ ಅರ್ಥ ಆಯ್ತಮ್ಮ. ಲೈ ನಿಂಗ್ ಅರ್ಥ ಆಗ್ಲಿಲ್ವಾ? ಅವಳು ನೀನ್ ಇಲ್ಲೇ ಇರ ಕೇಳ್ತಾ ಇದ್ದಾಳೆ. ನಿಮ್ಮಿಬ್ರು ಮಧ್ಯೆನೇ ಅಲ್ವಾ ಸೈನ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ 65 ಎಲ್ಲ ವರ್ಕೌಟ್ ಆಗಿರೋದು. ಇಲ್ಲ ಇರು, ನಾವ್ ಹೋಗಿ ಬರ್ತೀವಿ. ಏಯ್ ಬನ್ರಾ. ಅರ್ಧನೇ ಹಾಗೆ ಮಾಡ್ಕೊಂಡೆ ಮಿಕ್ಕಿದ್ ಬೇಡ್ವಾ? ನಿನ್ ಕತೆಗ್ ಸೆಟ್ ಆಗಲ್ಲ, ನಾನೇ ಬರ್ತೀನಿ. ಕಣ್ ಮುಂದೆನೆ ಕ್ಯಾಚ್ ಹಾಕೊಂಡಿದ್ದ, ಇವಾಗ ಒಬ್ಬರನ್ನೇ ಬೇರೆ ಬಿಟ್ಟು ಬಂದಿದೀವಿ. ಕೊಟ್ಟು ಕೆಲಸದೊಳನ ಸಾಯಿಸ್ಬಿಟ್ಯಾ? ನಾನು ಬೇಡ ಅಂತ ಹೇಳ್ದೆ ತಾನೆ. ಅವಳು ಸತ್ತೋಗಿದ್ದಾಳೆ ಅಂದ್ರೆ ನಾವೆತ್ತಿದ್ ಯಾರನ್ನ? ಹಾಗಾದ್ರಲ್ಲಿರೋ ದೆವ್ವನೇ ಅಲ್ವಾ? ಅವನು ಒಬ್ಬನೇ ಇದ್ದನೋ ಅಲ್ಲಿ? ಅವನಿಗೆ ಫೋನ್ ಮಾಡು. ಟಾರ್ಚರ್ ಮಾಡಿ ಸಾಲದು ಅಂತ ಅಲ್ಲೂ ಹೋಗಿ ಟಾರ್ಚರ್ ಮಾಡ್ತಿದ್ದಾರೆ. ರಿಂಗ್ ಆಗ್ತಿದ್ರು ಎತ್ತುತ್ತಾ ಇಲ್ಲ ಮಗ. ಇನ್ನೊಂದ್ಸಲ ಟ್ರೈ ಮಾಡು ಮಗ. ಹಲೋ ಮಗ, ಕೇಳಿಸ್ತಾ ಇದೀಯಾ? ಹಲೋ ಲೈ, ನಾವ್ ಎತ್ಕೊಂಡ್ ಬಂದಿರೋದು ಫಿಗರ್ ಅಲ್ಲ ಕಣೋ, ದೆವ್ವ. ಪ್ರಥಮ ಬಾರಿಗೆ ಒಂದು ಹುಡುಗಿ ಸಿಕ್ಕಿದ್ಲು ಅನ್ಕೊಂಡೆ, ಅದೂ ಹುಡುಗಿ ಅಲ್ವಾ?
ಹೊರಗಡೆ ಬೆಳಕಿದೆ, ಒಳಗಡೆ ಪೂರ್ತಿ ಕತ್ಲಿದೆ. ಮಗ 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 ಇವನ್ನ ಹಿಡಿದಿಟ್ಕೊಂಡಿರೋದು ನಿನಗೋಸ್ಕರನೇ ಕಣೋ. ಒಳಗಡೆ ಬಾ. ಹೋಗೋ. ರೆಡಿನಾ? ಯಾವುದಕ್ಕೆ? ನೀನೇ ತಾನೇ ಹೇಳಿದ್ದು ಇವಳನ್ನ ತಪ್ಕೊಂಡ್ರೆ ಮೋರ್ಚರಲ್ಲಿರೋ ಡೆಡ್ ಬಾಡಿನ ತಪ್ಕೊಂಡಂಗಿದೆ ಅಂತ. ಏನೇ ಇದ್ರೂ ಇವಳು ಎದ್ದಿದ್ರೆ ಕಿಕ್ಕಾಗಿರುತ್ತೆ ಅಂತ ಹೇಳ್ದೆ. ಇವಾಗ ಎದ್ದಿದ್ದೀನಿ, ತಪ್ಕೊಳ್ಳೋ ನನ್ನ, ತಪ್ಕೊಳ್ಳೋ. ಇನ್ನು ಮುಗ್ದಿಲ್ಲ, ಬಾರೋ, ಕೈ ಹಿಡ್ಕೋ. ಈ ಜಾಗನೇ ತಾನೇ. ಹೇಳಿದ್ರೆ ನೀನು ನಂಬಲ್ಲ, ಇದು ದೆವ್ವದ ರೂಮು. ಹೇಳಿದ್ರೆ ನೀನ್ ನಂಬಲ್ಲ, ಇದು ದೆವ್ವದ ರೂಮು. ಅಲ್ಲೋಡು, ಆ ಕಿಟಕಿಯಲ್ಲೇ ಮೊದಲನೇ ದೆವ್ವ ಎಂಟ್ರಿ ಕೊಡೋದು. ಅಲ್ಲೋಡು. ಭಯ ಪಡ್ಬೇಡ, ಭಯ ಪಡ್ಬೇಡ. ಭಯ ಆದ್ರೆ ನನ್ನ ತಪ್ಕೋ. ಬಾ ಬಾ, ಬಾರೋ. ಇವಾಗ ಬಂದಿದ್ದು ಅಪ್ಪ ದೆವ್ವ, ಅಮ್ಮ ದೆವ್ವ ಆ ಕಿಟಕಿಲ್ ಎಂಟ್ರಿ ಆಗುತ್ತೆ, ನೋಡು. ಈ ಅಪ್ಪ ಅಮ್ಮ ಎಲ್ಲ ಬರೀ ಜುಜುಬಿ. ಇವನಿಗೊಬ್ಬ ತಮ್ಮ ಇದ್ದಾನೆ, ಚಿಕ್ಕಪ್ಪ ದೆವ್ವ. ಮೇಡಮ್ ಮೇಡಮ್, ಸಾಕು ಮೇಡಮ್, ನನಗೆ ತಡೆಯಕ್ಕಾಗ್ತಿಲ್ಲ. ಎಷ್ಟು ಧೈರ್ಯ ಇದ್ರೆ ನನ್ನ ತಪ್ಕೋತೀಯ ನೀನು? ಅದನ್ನು ಕೂಡ ಕ್ಷಮಿಸ್ಬಿಡ್ತೀನಿ. ಆ ಚರಿಗೆ ಮಾಡ್ತಾ ಇರ್ಬೇಕಾದ್ರೆ ಮೈಂಡ್ ವಾಯ್ಸ್ ಅಲ್ಲಿ ಏನೋ ಅನ್ಕೊಂಡೆ. ದೆವ್ವಕ್ಕೆ ಮೈಂಡ್ ವಾಯ್ಸ್ ಎಲ್ಲ ಗೊತ್ತಾಗುತ್ತಾ? ನೀನ್ ತಪ್ಕೊಂಡಿದ್ದಕ್ಕೆ ನನ್ ಮೈ ಮರ್ತು ವಾಪಸ್ ನಾನ್ ನಿನ್ನ ತಪ್ಕೋಬೇಕು ಅಂತ ಈ ಗೇಮ್ ನ ಇಟ್ಟಿದೀನಿ ಅಂತ ನೀನ್ ಅನ್ಕೊಂಡಲ್ಲ. ಇವಾಗ ತಪ್ಕೋತೀನಿ, ಬಾರೋ. ಮೇಡಮ್ ಮೇಡಮ್, ಇರಿ ಮೇಡಮ್, ನಾನಂತೂ ಒಂದೇ ಸಲ ತಪ್ಕೊಂಡಿದ್ದು, ನೀವ್ ನೋಡಿದ್ರೆ ಇಷ್ಟೊಂದ್ ಸಲ ತಪ್ಕೋತಾ ಇದ್ದೀರಾ. ಮನುಷ್ಯರಿಗಂತೂ ತೃಪ್ತಿ ಇರಲ್ಲ ಅಂತ ಗೊತ್ತು, ದೆವ್ವಕ್ಕೂನಾ? ನಾನ್ ಮಾತ್ರ ಮುಟ್ಟದ್ನಾ? ಎಲ್ಲಾರು ಮುಟ್ಟಿದ್ರು ತಾನೆ. ಅದ್ರಲ್ಲೂ ಆ ಕನ್ನಡಕ ಹಾಕಿರೋನ್ನ ನೋಡಿ, ಅವನು ನಿಮ್ ಟೀ ಶರ್ಟ್ ನ ಎತ್ಬಿಟ್ಟು ಸೊಂಟಕ್ಕೆ ಕೈ ಹಾಕ್ತಾ. ಅವನು ಯಾಕೆ ಸುಮ್ನೆ ಬಿಟ್ಟಿದ್ದೀರಾ? ನನ್ನನ್ ಮಾತ್ರ ಹಾಕೊಂಡ್ ಗುಮ್ತಾ ಇದ್ದೀರಾ? ಇದ್ಯಾವ ಲಾಜಿಕ್ಕು ಇದೆ? ಅವನು ಕೂಡ ನನಗ್ ಪ್ರಜ್ಞೆ ಇಲ್ಲ ಅಂತಾನೆ ನನ್ನ ತಪ್ಕೊಂಡಿದ್ದು. ಆದ್ರೆ ನೀನು ನನ್ ಪ್ರಜ್ಞೆಲಿದ್ದಾಗೆ ನನ್ನ ತಪ್ಕೊಂಡೆ. ಬಾರೋ. ಮೇಡಮ್ 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 ಮೇಡಮ್, ಒಂದ್ ನಿಮಿಷ, ನಾನೇ ಬರ್ತೀನಿ. ಮೇಡಮ್, ಇನ್ನೊಂದು ವಿಷಯ ಮೇಡಮ್, ನಾನ್ ಮುಟ್ಟಿದ್ದೇನೋ ತಪ್ಪೆ, ಆದ್ರೆ ನಿಮ್ಮನ್ನ ಇಲ್ಲಿ ಎತ್ತಕ ಬಂದಿದ್ದು ಯಾರು ಅಂತ ಗೊತ್ತಾ? ಬಡ್ಕೊಂಡೆ ಅವತ್ತು, ಕೇಳಲೇ ಇಲ್ಲ. ಏನಲ್ಲೂ ಕೊಡ್ತಾ ಇದೀಯಾ? ನಾಯಿಗಳನ್ನ ಕರೀತಿದ್ವಿ, ದೆವ್ವನ ಎತ್ತಕೊಂಬರಂಗ್ ಮಾಡ್ದೆ. ಎಲ್ಲ ಅವಳು ಎಲ್ಲೋದ್ರೆ ನಮ್ಗೇನೋ, ಬಾರ ಹೋಗೋಣ. ಸರಿ ಬಾ. ಏನೋ ಇದು? ಬಾ ಬಾ ಬಾ.
ಏಯ್ ಆ ಕಡೆ ಹೋಗೋಣ ಬಾ 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 ಬಾ. ಏ ಸುಲ್ತಾನ್, ನೆಟ್ವರ್ಕ್ ಸಿಗ್ತಾ ಇದೆಯಾ ನೋಡ. ಏನಿಕ್ರೋ ಭಯ ಪಡ್ತಿದ್ದೀರಾ? ಅವಳೇನಾ ಆಫ್ಟರ್ ಆಲ್ ದೆವ್ವ, ಒಂದೇ ಒಂದ್ ದೆವ್ವ. ನಾವು ಮನುಷ್ಯರು 4 ಜನ, ಒಂದ್ ದೊಡ್ಡ 4 ದೊಡ್ಡ. ಒಂದೇ ದೊಡ್ಡದು. ಆ ಆ, ಬರ್ಲಿ ಇರು, ಅವಳು ಏನ್ ನಡೆಯುತ್ತೆ ಅಂತ ಗೊತ್ತಾಗುತ್ತೆ. ಏನೋ ಇದು, ದೆವ್ವ ನಾಯಿ ಜೊತೆ ಬಂದಿದೆ. ಹೋಗಪ್ಪ, ಸೇಮ್ ಸ್ಪಾಟ್. ಆ? ಅಯ್ಯೋ ಪಾತ್ರಗಿತ್ತಿ, ನಿನ್ ರೂಮ್ ಮಾತ್ರ ಚೇಂಜ್ ಮಾಡ್ಕೊಂಡಿದ್ಯಾ, ಇಡೀ ಮನೆನೇ ಚೇಂಜ್ ಮಾಡ್ಬೋದಿತ್ತಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನೀನು ಕೊಬ್ಬು ಹಿಂಗೆ ಇಳಿಸ್ತೀನಿ ನೋಡು. ಈ ಕಡೆ ಚೂಡು. ತುಂಬಾ ಥ್ಯಾಂಕ್ಸ್ ಕಣು, ನನಗೆ ತುಂಬಾ ಇಷ್ಟವಾಗಿರೋ ದೇವ್ರು. ದೇವ್ರ ಫೋಟೋ ನೋಡಿದ್ರೆ ದೆವ್ವಗಳು ಭಯ ಪಡುತ್ತೆ ಅಂತ ಹೇಳ್ತಾರಲ್ಲ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಫ್ರೂಟ್ ಸ್ಯಾಲಿಡು ನೈವೇದ್ಯ ಕೊಡ್ತಾರ. ಇನ್ನು ಮೇಲೆ ಇವಳನ್ನ ಏನ್ ಮಾಡೋದಪ್ಪ ನಾವು? ಹೋಗ್ಬೇಕ ಜಿಂಕೆ ತರ ಹೋದೆ, ಏನಾಯ್ತು? ಮಗ, ಅವಳು ದೇವ್ರಿಗೆ ಫ್ರೂಟ್ ಸಲಾಡ್ ನೈವೇದ್ಯ ಕೊಡ್ತಾವಳ. ಇನ್ಮೇಲಿಂದ ಅದೇ ಮಿರಾಂಡಾ ರೂಮ್. ನಾಯಿಗೆ ಸಪರೇಟ್ ರೂಮ, ಅದನ್ನ ನಿನ್ ಜೊತೆಲೆ ಇಟ್ಕೋಬೋದಲ್ವಾ? ಅವ್ನ್ ಪ್ರೈವಸಿ ಹಾಳಾಗಲ್ವಾ? ಹೇಳಿ ಮೇಡಮ್. ಇನ್ಮೇಲೆ ಡೈಲಿ ನೈಟು ಶಾರ್ಪ್ 8-10ಗೆ ನಿನ್ ಮಿರಂಡಾನ ಬೀಚ್ ಕರ್ಕೊಂಡ್ ಹೋಗ್ಬೇಕು. ಅಲ್ಲೇ ಅವನಿಗೆ ಬರೋದು. ಓ, ಹಾಗೆ ಎಸ್ಕೇಪ್ ಆಗ್ಬೋದು ಅನ್ಕೊಂಡಿದ್ಯಾ? ಹಾಗೇನಾದ್ರೂ ನೀನ್ ಮಾಡ್ದೆ ಅನ್ಕೋ, ನಿನ್ನ ನಾಯಿ ಬಿಡಲ್ಲ, ಇವ್ರನ್ನ ದೆವ್ವ ಬಿಡಲ್ಲ. ಮಗ, ಇದು ನಾಯಿ ರೂಮು, ಅದು ದೆವ್ವದ ರೂಮು, ಮತ್ತೆ ನಮ್ ರೂಮ್ ಎಲ್ಲೋ ಬಾತ್ರೂಮ್ ಅಷ್ಟೇ ಕಣ. ನಂದು ನಾನೇ ಕೈಯಲ್ಲಿ ತೊಳ್ಕೊಂಡಿಲ್ಲ, ಈ ನಾಯಿ ಇದೆಲ್ಲ ತೊಳೆಯಂಗಾಗೋಯ್ತು. ಒಂದ್ ಗೇಮ್ ಮಾಡಿ ಮಲ್ಗೊಂಡ್ವಾ? ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಆಡ್ತಿಯಲ್ಲ ನನ್ ಜೊತೆ. ಹೌದಲ್ವಾ? ಹಾಗಾದ್ರೆ ನನ್ಗೆ ಹೆಲ್ಪರ್ ಆಗಿರು, ಬಾ. ಶೂರ್ ಮೇಡಮ್. ಯಾಕೆ ಮಾಡ್ತಿದ್ದೀವಿ ಮೇಡಮ್?
ಮೇಡಮ್, ನಮ್ ಹುಡುಗರೆಲ್ಲ ಸಪೋರ್ಟ್ ಮಾಡ್ತಾರೆ. ಏಯ್ ಮಲಗ್ರೋ ಇಲ್ಲಿ, ಮಲ್ಗಿ ಅಂದೆ ತಾನೆ. ಮೇಡಮ್, ನೀವು ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ನನ್ ಜೊತೆ ಆಡ್ಬೇಕಾದ್ರೆ ದೆವ್ವ ತರ ಅಂದವಾಗಿದ್ರಿ, ಇವ್ರ ಜೊತೆ ಆಡ್ಬೇಕಾದ್ರೆ ಫಿಗರ್ ತರ ಕೆಟ್ಟದಾಗಿದ್ರ. ಇದೇ ಮೇಡಮ್, ಇವಾಗ ನೋಡಿ ಮೇಡಮ್, ನೀವು ನಿಮ್ ತರ ರಿಯಲ್ ಆಗಿದ್ದೀರಾ. ಕಣ್ ಕಟ್ಕೊಳ್ಳೋದ್ ಮತ್ಬಿಟ್ರಿ ಮೇಡಮ್. ಸಾರಿ ಕಣೋ, ನೀನೇ ಕಟ್ಬಿಡು. ಕೋಟಿಗೆ ಆಸೆ ಪಟ್ಟು ಬಾಡಿಯಾಗಿ ಕೊಟ್ಟಿದ್ದೀರಾ. ಮೇಡಮ್, ಪೂಜೆ ಶುರು ಮಾಡ್ಕೊಳ್ಳಿ ಮೇಡಮ್. ಇವನನ್ ಬಿಡ್ಬೇಡಿ, ಇವನು ಕಾಮ ಪಿಶಾಚಿ. ನಿಮ್ ಸೊಂಟಕ್ಕೆ ಕೈ ಹಾಕಿದ್ದ ಮೇಡಮ್. ಈ ಕಡೆ ಬನ್ನಿ ಮೇಡಮ್. ಇವ್ನ ಇದನ್ನಲ್ಲ, ಹೀಗೆಲ್ಲ ಆಗೋದಕ್ಕೆ ಐಡಿಯಾ ಕೊಟ್ಟಿದ್ ಇವನೇ. ತೆಂಗಿನಕಾಯಿ ಅಲ್ಲ, ತಲೆನೇ ಹೊಡೀರಿ ಮೇಡಮ್. ಏಯ್, ತಲೆ ಇಲ್ವಾ? ಅಲ್ಲಿಗೆ ಹೊಡಿತಾ ಇದ್ಯಾ? ಇಲ್ಲಿ 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 ಹೊಡಿ. ಏಯ್, ಹೇಳಿದ ಅರ್ಥ ಆಗ್ತಿಲ್ವಾ? ಅಯ್ಯೋ ಸುಬ್ಬು, ಆತ್ರ ಪಟ್ಬಿಟ್ಯಲ್ಲ. ದೆವ್ವ ಹೊಡೆದ್ರೆ ಅದ್ ಹೇಗಿರುತ್ತೆ ಅಂತ ಗೊತ್ತಾ? ನಮಗ್ ಹಿಂಸೆ ಕೊಟ್ಟು ಅವಳು ಅಳ್ತಾ ಇರೋದ್ ನೋಡೀಗ. ಏನ್ ಮಗ ಈ ರೀತಿ ಹೇಳ್ತಾ ಇದ್ದಾಳೆ? ಹೌದಲ್ವಾ? ಹೋಗೇನು ಅಂತ ಕೇಳು. ನೀನೇ ಹೋಗಿ ಕೇಳು. ನನ್ನೇ ಲಾಕ್ ಮಾಡ್ಬಿಟ್ನಲ್ಲ. ಏಯ್, ಇವಾಗ ಅಲ್ಲೇನ್ ನಡೆಯುತ್ತೆ ಗೊತ್ತಾ? ನಮ್ಮ ಹುಡುಗ ನಿಧಾನವಾಗಿ ಅವಳ ಪಕ್ಕಕ್ಕೆ ಹೋಗಿ ಏನಾಯ್ತು ಅಂತ ಕೇಳ್ತಾನೆ. ಅವಳ ಅವನ್ ಮುಖಾನೂ ನೋಡ್ದೆ ಮುಚ್ಕೊಂಡ್ ಹೋಗು ಅಂತಾಳೆ. ನಮ್ಮವನ್ಗೆ ಹೀಗೂ ಅಡ್ಡ ಬರುತ್ತಲ್ವಾ? ನಿಧಾನವಾಗಿ ಅವಳ ಹೆಗಲ ಮೇಲೆ ಕೈ ಹಾಕಿ ಯಾಕೆ ಅಳ್ತಿದ್ಯಾ ಅಂತಾನೆ. ಆಗ ಅವಳು 2 ಕೈಯಿಂದ ಕೂದಲನ್ನ ಜರಗ್ಸಿ ನೋಡ್ತಾಳೆ. ಅವನ್ ಎಷ್ಟು ಹೆದರ್ಕೊಳ್ತಾನ್ ಗೊತ್ತಾ? ನಿನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೊಡದ್ಲಲ್ಲ, ಅದಕ್ಕಿನ್ನ ಕ್ರೂರವಾಗಿರುತ್ತೆ. ಆಮೇಲೇನು ಮಂಗ್ಲಾರ್ತಿನೇ ಆ ಕಡೆ ಚೂಡು. ಏನಾಯ್ತು? ಮುಚ್ಕೊಂಡು ಹೋಗೋ. ಯಾಕೆ ಅಳ್ತಿದ್ಯಾ? ನನ್ನ ಹತ್ರ ನಿನ್ಗೇನು? ಹೀಗೆ ಕೇಳಿದ್ರೆ ಏನ್ ಹೇಳೋದು? ನಿನ್ ಹತ್ರ ಮನ್ಸಿಗೆ ಕಷ್ಟ ಆಗ್ತಿದೆ. ಮನ್ಸಿಗೆ ಕಷ್ಟ ಆಗುತ್ತಾ? ನೀನ್ ಸುಳ್ಳು ಹೇಳ್ತಿದ್ಯಾ? ನಿಜವಾಗ್ಲೂ ನಿನ್ ಮನ್ಸಿಗೆ ಕಷ್ಟ ಆದ್ರೆ ಈ ತರ ಇರ್ತೀಯಾ? ಕಣ್ಣು ಉರಿಸ್ತಿದ್ದೆ ಅಲ್ವಾ? ಅಷ್ಟೇ ತಾನೇ. ರೇಖೆ ಇದೆಯಾ ಇಲ್ವಾ?
ಒಂದ್ ಹುಡುಗಿನೂ ನನ್ನ ಕಡೆ ನೋಡಲ್ಲ ಅಂತಾಳೆ. ಆ ಹಂಸ ಕೂಡ ಅರ್ಧ ರಾತ್ರಿಲಿ ನನ್ನ ಬಿಟ್ಟು ಓಡೋದ್ಲು. ಹಂಸನೆಲ್ಲ ಬಿಟ್ಬಿಡು. ನೀನು ಕರ್ಣ ಒಂದಿನ ನಿನ್ನ ಹುಡುಕೊಂಡು ಕರೀನಾ ಬರ್ತಾಳೆ, ಅವತ್ ಬಿಡ್ಬೇಡ. ಅವಳು ನನ್ನೊಳಗೆ ಒಂದಾಗೋದ್ಲಲ್ಲ. ನಿನ್ನಲ್ಲಿ ಒಂದಾಗಿಲ್ಲ, ಬೇರೆ ಏನೋ ಆಗಿದ್ದಾಳೆ. ಬುದ್ಧಿ ಇಲ್ವಾ? ದೆವ್ವನ್ ಲವ್ ಮಾಡ್ತಾ ಇದೀಯಾ? ಅವನೇನೋ ಕಾಮಿಡಿ ಮಾಡ್ತಾವನೆ, ನೀನ್ ನೋಡಿದ್ರೆ ಟೆನ್ಷನ್ ಆಗ್ತಿದ್ಯಲ್ಲ. ಕಾಮಿಡಿ ಅಲ್ಲ ಮಗ, ಸೀರಿಯಸ್ ಆಗೇ ಲವ್ ಮಾಡ್ತಾ ಇದ್ದೀನಿ. ಅವಳನ್ನೇ ಮದುವೆ ಮಾಡ್ಕೋತೀನಿ. ದೆವ್ವನ ಮದ್ವೆ ಆಗ್ತೀಯಾ? ದೆವ್ವ ಇನ್ನೊಬ್ಬನ ಜೊತೆ ಓಡೋಗಲ್ಲ ಅಲ್ವಾ? ಓಡೋಗೋ ಹೆಂಡತಿ ಬದಲಾಗಿ ಈ ದೆವ್ವ ಎಷ್ಟೋ ಮೇಲು ಕಣ. ಲೂಸ್ ತರ ಮಾತಾಡ್ಬೇಡ್ವೋ. ದೆವ್ವನ್ ಮದ್ವೆ ಆಗಕ್ಕಾಗಲ್ಲ. ಯಾಕೆ ಮಾಡ್ಕೋಬಾರ್ದು? ಇಲ್ಲ ಕಣೋ, ನೀನ್ ಸ್ವಲ್ಪ ಸುಮ್ಮನೆ ಇರು, ನಾನು ಅವ್ರನ್ನೇ ಕೇಳ್ತೀನಿ. ನೀವೇ ಹೇಳಿ, ಈ ಜಗತ್ತಲ್ಲಿ ಮೊದಲನೇ ಬಾರಿಗೆ ದೆವ್ವನ್ ಮದುವೆ ಆಗ್ತಿರೋದು ನಾನೊಬ್ನೇನಾ? 90% ಹೆಂಡ್ತಿರೆಲ್ಲ ದೆವ್ವನೇ ತಾನೆ. ಹೆಂಡ್ತಿರೆಲ್ಲ ದೆವ್ವ ಆಗಿರ್ಬೇಕಾದ್ರೆ ನಾನು ಯಾಕೆ ಒಂದು ದೆವ್ವನ ಹೆಂಡ್ತಿಯಾಗಿ ಮಾಡ್ಕೋಬಾರ್ದು? ಅವರೇ ಓಕೆ ಹೇಳಾಯ್ತು. ಇವತ್ತು ನೈಟು 12 ಗಂಟೆಗೆ ನಾನು ಅವಳಿಗೆ ಪ್ರಪೋಸ್ ಮಾಡ್ತೀನಿ. ಏನಂದ್ರೆ ಪ್ರಪೋಸ್ ಮಾಡ್ತೀಯಾ? ಇವಾಗ ನೋಡು. ಎಲ್ಲರ ಪ್ರೀತಿ ಇಲ್ಲದ್ ಮುಗಿದ್ರೆ ನನ್ನ ಪ್ರೀತಿ ಇಲ್ಲಿಂದ ಶುರುವಾಗ್ತಿದೆ. ಐ ಲವ್ ಯು ಕರೀನಾ. ಬೈ ಕರ್ಣ. ಈ ಹುಡುಗಿರ್ ಸತ್ ಮೇಲೂ ಕೂಡ ಹುಡುಗರು ನೆಮ್ಮದಿಯಾಗಿ ಬಿಡಲ್ಲ ಅಲ್ವಾ? ಹೆಂಗಿದ್ದ ಮಗ? ಅವಳು ಸಾಧಾರಣ ಹುಡುಗಿಯಾಗಿದ್ರೆ ಬೀಚಲ್ಲಿ, ಪಾರ್ಕಲ್ಲಿ, ದೇವಸ್ಥಾನದಲ್ಲಿ, ಕಾಫಿ ಡೇಲಿ ಪ್ರಪೋಸ್ ಮಾಡ್ತಿದ್ದೆ. ಅವಳು ಸ್ಪೆಷಲ್ ಕಣ, ಅದಕ್ಕೆ ಇಲ್ಲಿ ಮಾಡಿದೆ. ದೇವಗ್ ಪ್ರಪೋಸ್ ಮಾಡ್ಬೇಕು ಅಂದ್ರೆ ಸ್ಮಶಾನಕ್ಕೆ ಬರ್ಬೇಕು? ಓಯೋದಲ್ಲಿ ರೂಮ್ ಮಾಡಕ್ಕಾಗತ್ತಾ? ಹೋಗಲೇ, ತಲೆ ಕೆಟ್ಟವನೇ. ಲೇ, ಅವಳು ನಾಚ್ಕೊಂಡು ನಗ್ತಾ ಓಡೋದ್ಲಲ್ಲ, ಅದು ಓಕೆ ತಾನೆ? ಓಕೆನಾ? ನಿನ್ನ 200% ಲವ್ ಮಾಡ್ತಾ ಇದ್ದಾಳ ಮಗ. ಸೂಪರ್ ಕಣ. ಮಳೆನೂ ಆಶೀರ್ವಾದ ಮಾಡ್ತಾ ಇದೆ. ದಾರಿ ಬಿಡ. ನಿನ್ಗೆ ಯಾಕೋ ಉರಿತಾ ಇದೆ? ಕರೀನಾ ಅವನ್ನ ಲವ್ ಮಾಡ್ತಾ ಇದ್ದಾಳ ಕಣ. ಲೈ, ಅವಳು ದೆವ್ವ ಕಣ. ಸಾರಿ ಮಗ, ಮರ್ತ್ಬಿಟ್ಟೆ. ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿ ಹೋಗ್ತಿದ್ಯೋ? ಲೈ, ಯಾರಾದ್ರೂ ಸ್ವಾಮೀಜಿ ನೋಡ್ಕೊಳ್ವಾ? ಅವಳು ದೇವ್ರಿಗೆ ಹೆದರ್ತಾ ಇಲ್ಲ, ಇನ್ ಸ್ವಾಮೀಜಿಗೆ ಹೆದರ್ತಾಳೇನಾ? ಅದಕ್ಕಿಂತ ಮುಖ್ಯವಾಗಿ ಯಾವ ದೆವ್ವದ ಸಿನಿಮಾದಲ್ಲಿ ಸೀರಿಯಸ್ ಆಗಿರೋ ಸ್ವಾಮೀಜಿನ ತೋರಿಸ್ತಿದ್ದಾರೆ? ಸ್ವಾಮೀಜಿ ಅಂದ್ರೇನೆ ಮೈಲ್ ಸ್ವಾಮಿ ಇಲ್ಲ ಮನೋಬಾಲ ಅವರು. ಅವ್ರಗಳ ಕಾಲ್ ಶೀಟ್ ಸಿಗ್ಲಿಲ್ವಾ? ಮೊಟ್ಟ ಬಾಲ ಅವರು. ನಮಗ್ ಕಾಮಿಡಿ ಸ್ವಾಮೀಜಿ ಬೇಡ ಕಣ, ಸೀರಿಯಸ್ ಸ್ವಾಮೀಜಿನೇ ಬೇಕು. ನಾಳೆ ಹೋಗೋಣ ತಾನೆ? ನನಗೆ ಇನ್ಮೇಲೆ ಡೌಟು. ಎದ್ದಳು, ಎದ್ಬರಲ್ಲಿ ಕುಡುಕ್ ನನ್ ಮಗನೆ. ಬರ. ನಮ್ ಜೊತೆ ಒಂದ್ ದೆವ್ವ ಇದೆ. ಇರ್ಲಿ. ಏನೋ ಮಗ, ನಮ್ಮ ಹತ್ರ ಹಸು ಇದೆ ಅನ್ನ, ಇಲ್ಲಾಂದ್ರೆ ಬೇಂಬಳೆ ಕಾರಿದೆ ಅನ್ನ. ದೆವ್ವ ಇದೆ ಅಂದ್ರೆ ಇರ್ಲಿ ಅಂತ ಇದ್ದಾನೆ. ದೆವ್ವ ಅಂದ್ಮೇಲೆ ದೇವ್ರಿಗೆ ಹೆದರ್ಕೊಳ್ಳೇಬೇಕು, ಅದೇ ಪ್ರೊಸೀಜರು. ಅವಳು ದೇವ್ರಿಗೆ ಫ್ರೂಟ್ ಸಲಾಡ್ ಕೊಡ್ತಾ ಇದ್ದಾಳೆ, ಅದೇ ಪಾಸಿಬಲ್? ಎಲ್ಲದರಲ್ಲೂ ಒಳ್ಳೇದು ಕೆಟ್ಟದ್ದು ಇರೋ ಹಾಗೆ ಆತ್ಮಗಳಲ್ಲೂ ಇದೆ. ಅದು ಒಳ್ಳೆ ಆತ್ಮ, ಅದಕ್ಕೆ ಭಗವಂತನ ನೋಡಿ ಹೆದರ್ಲಿಲ್ಲ. ಇದನ್ನ ಈಸಿಯಾಗಿ ಹೇಳ್ಬಿಟ್ರಿ, ನಾನೊಂದ್ ಕೇಳ್ತೀನಿ, ಭಯ ಪಡ್ಬೇಡಿ. ಅಲ್ಲ ಕಣ್ರೋ, ATM ಮಿಷನ್ಗೆ ಒಬ್ಬ ವಾಚ್ಮ್ಯಾನ್ ಇಡ್ತಾರೆ. ಇಷ್ಟು ಹೆಣಗಳಿರೋ ಸ್ಮಶಾನಕ್ಕೆ ಒಬ್ಬ ವಾಚ್ಮ್ಯಾನ್ ಬೇಡವಾ? ಸದ್ಯ ಈ ಲೈಟ್ ಆದ್ರೂ ಉರಿತಾ ಇದೆಯಲ್ಲ. ಬಾಯಿ ಮಾತ್ರ ಸುಮ್ಮನೆ ಇರಲ್ಲ ನೋಡಿ. ಲೂಸು, ಹೊಡಿಯೋಕ್ಕೂ ಮುಂಚೆ ಹೆಸರು ನೋಡೋ. ಕರೀನಾ
ನನಗೂ ಕರಿಯಪ್ಪಂಗೂ ಏನೋ ಸಂಬಂಧ? ನೀನ್ ಬಹಳ ಇಷ್ಟ ಫಿಗರ್ ಎತ್ತಕೊಂಬರೋಣ ಅಂತ ಹೇಳಿ ದೆವ್ವನ್ ಎತ್ತಕೊಂಬಂದೆ. ಕರಿನ ಎಬ್ಸಕ್ ಬಂದು ಕರಿಯಪ್ಪನ ಎಬ್ಬಿಸ್ತಾ ಇದೀಯಾ? ಒಂದ್ ದೆವ್ವ ಓಡ್ಸಕ್ ಹೋಗಿ ಇನ್ನೊಂದ್ ದೆವ್ವನ್ ಮನೆ ಕರ್ಕೊಂಬರ್ಬೇಡ. ನಡಿಯ ಹೋಗೋಣ, ನಡಿಯ ಬಟ್ಟಿ ಮಗನೇ. ಪರಂದಾಮಯ್ಯನ ದೊಡ್ಡ ಮಗಳು ಕರೀನಾ. ಲೋ ಮಗ, ಇಲ್ಲಿದ್ದಾಳೆ ನೋಡ್ರು, ನೋಡು. ಬರೋ ಅಂದ್ರೆ ತಿಥಿಗೆ ಬರ್ತಾನೆ. ಬೇಗ ಸುರಿ ಸುರಿ, ಚೆನ್ನಾಗಿ ಸುರಿ. ದೇಹ ಸುಟ್ರೆ ದೆವ್ವ ಹೋಗ್ಬೇಕಲ್ವಾ? ನಾವು ಸುಟ್ಟಾಕಿದ್ವಿ ಆದ್ರೂ ಹೋಗಿಲ್ವಲ್ಲ. ದೇಹ ಸುಟ್ರೆ ಆತ್ಮ ಹೋಗುತ್ತೆ ಅಂತ ನಿನಗೆ ಯಾರು ಹೇಳಿದ್ದು? ಮಿಸ್ಕಿನ್, ದೇಹವನ್ನು ಬಿಟ್ಟು ಆತ್ಮ ಹೊರಗಡೆ ಹೋದ ಮೇಲೆ ಈ ದೇಹಕ್ಕೂ ಮತ್ತು ಆತ್ಮಕ್ಕೂ ಸಂಬಂಧವೇ ಇಲ್ಲ. ಇದನ್ನ ಎಲ್ಲರೂ ಹೇಳ್ತಾರೆ, ಅರ್ಥ ಆಗ್ಲಿಲ್ಲ. ಸರಿಯಾಗಿ ಹೇಳಿ. ಹೇಳ್ತೀನಿ. ನಿನ್ನ ಹತ್ರ ಒಂದು ಮನೆ ಇತ್ತು, ಅದನ್ನ ಇವನಿಗೆ ಮಾರ್ಬಿಟ್ಟೆ. ತಗೊಂಡ ಮನೇನ ಇವನು ಒಡೆದು ಹಾಕಿ ಅದರಲ್ಲಿ ಬಾರ್ ಕಟ್ಟಿದ್ರೆ ನಿನಗೇನು, ಪಾರ್ಲರ್ ಕಟ್ಟಿದ್ರೆ ನಿನಗೇನು? ನೀನು ಮನೇನ ಮಾರಿದ್ದಾಯ್ತಲ್ಲ, ಮನೇನ ಮಾರಿದ್ಮೇಲೆ ನಿನಗೂ ಆ ಮನೆಗೂ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲ ಸ್ವಾಮೀಜಿ. ಇದು ಹಾಗೇನೆ. ದೇಹವನ್ನ ಬಿಟ್ಟು ಆತ್ಮ ಹೊರಗೋದ್ಮೇಲೆ ಈ ದೇಹಕ್ಕೂ ಮತ್ತು ಆತ್ಮಕ್ಕೂ ಯಾವುದೇ ಸಂಬಂಧವೂ ಇರೋದಿಲ್ಲ. ಇದನ್ನ ಸುಟ್ಟಾಕಿದ್ರು ಅಷ್ಟೇ, ಮಣ್ಣು ಮಾಡಿದ್ರು ಅಷ್ಟೇ. ಅರ್ಥ ಆಯ್ತು ಸ್ವಾಮೀಜಿ. ಅಂದ್ರೆ ಅದಕ್ಕೆ ಕೊನೆನೇ ಇಲ್ವಾ? ಅದಕ್ಕೆ ಸಾವೇ ಇಲ್ವಾ? ಖಂಡಿತ ಇದ್ದೇ ಇರತ್ತೆ. ಸಾಯದೇ ಇರೋದಕ್ಕೆ ಅದೇನು ದೇವ್ರ? ಇದು ಅರ್ಥ ಆಗ್ಲಿಲ್ಲ ಸ್ವಾಮೀಜಿ, ಸರಿಯಾಗಿ ಹೇಳ್ತೀರಾ? ಹೇಳ್ತೀನಿ. ಈಗ ನಿನಗೆ ಆಯಸ್ಸು 60 ಅಂತ ಇಟ್ಕೋ. ಆದ್ರೆ ನೀನು 20 ವಯಸ್ಸಲ್ಲೇ ಪಟ್ ಅಂತ ಹೋಗ್ಬಿಟ್ಟೆ. ಸ್ವಾಮೀಜಿ, ಈ ಎಕ್ಸಾಂಪಲ್ನ ಇವನ್ಗೆ ಹೇಳಿ. ಹೇಳೋದನ್ನ ಕೇಳು. ಆಗ ನಿನ್ನ ಆತ್ಮ ಏನ್ ಮಾಡತ್ತೆ? ಶಾಂತಿ ಇಲ್ಲದೆ ದೆವ್ವವಾಗಿ ಅಲ್ಲಿ ಇಲ್ಲಿ ಅಲಿತಾ ಇರುತ್ತೆ. ಎಲ್ಲಿವರೆಗೂ ಹಾಗೆ ಅಲಿಯೋದಿಕ್ಕೆ ಸಾಧ್ಯ ಅಂತೀಯ? ಆ 60 ವರ್ಷ ಕಂಪ್ಲೀಟ್ ಆಗೋವರೆಗೂ ಅಲಿಯೋದಿಕ್ಕೆ ಸಾಧ್ಯ. ಅದಾದ್ಮೇಲೆ ನಿನ್ನ ಆತ್ಮಕ್ಕೆ ಕೊನೆಗೆ ಶಾಂತಿ ಸಿಕ್ಕೇ ಸಿಗುತ್ತೆ. ಅದನ್ನೇ ಆತ್ಮ ಶಾಂತಿ ಹೊಂದೋದು ಅಂತ ಹೇಳ್ತೀವಿ. ಹಾಗಾದ್ರೆ ಅವಳ ಆಯಸ್ ಮುಗಿಯೋವರೆಗೂ ದೆವ್ವಾಗೇ ಇರ್ತಾಳ? ದೆವ್ವ ಆದ್ರೂ ಆಗ್ಲಿ, ಭೂತ ಆದ್ರೂ ಆಗ್ಲಿ, ನಮ್ ಜೊತೆ ಯಾಕಿದ್ದಾಳೆ? ಅವನು ಏನ್ ಹೇಳ್ದ ಅಂತ ಅರ್ಥ ಆಗ್ಲಿಲ್ವಾ? ಅವಳಾಗ ಅವಳೇ ಬಂದ್ಲ, ನಾವು ತಾನೇ ಎತ್ತಾಕೊಂಡ್ ಬಂದಿದ್ದು ಅಂತಿದ್ದಾನೆ. ಕೊಡ್ತಾ ಇದೀಯಾ? ನೀವು ಎತ್ತಾಕೊಂಡ್ ಬಂದಿಲ್ಲ ಅಂದ್ರೂ ನಿಮ್ಮನ್ನ ಹುಡುಕೊಂಡು ಅವಳಾಗೆ ಬಂದಿರ್ತಾಳೆ. ಅವಳು ಯಾರು ಅಂತ ಗೊತ್ತಾ? ನಿನ್ನ ಫ್ರೆಂಡ್ ಕರ್ಣ ಇದ್ದಾನಲ್ಲ, ಅವನ ಪ್ರೇಯಸಿ. ಅದು ಅವನಿಗೇ ಗೊತ್ತಿಲ್ಲ. ಅವಳನ್ನ ನೀವು ಫಾಲೋ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀರಾ, ಆದ್ರೆ ನಿಜವಾಗಿ ನಡೆದದ್ದು ಏನು ಗೊತ್ತಾ? ಅವ್ನ್ ನಗೋದ್ರಲ್ಲೇನೋ ಲಾಜಿಕ್ ಇದೆ, ಯಾಕೆಂದ್ರೆ ಬಾಯ್ ಫ್ರೆಂಡ್ಸ್ ಇದಾರೆ. ನೀನ್ ಯಾಕೆ ನಗ್ತಿದ್ಯಾ? ನಕ್ಕೊಂಡ್ ಟೈಮ್ ವೇಸ್ಟ್ ಮಾಡ್ಬೇಡ. ಲವ್ ಮಾಡೋ ಐಡಿಯಾ ಇದೆಯಾ ಇಲ್ವಾ? ಡಿಸ್ಪ್ಲೇ ಇರೋ ಲವ್ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ. ಮತ್ತಿನ್ ಯಾವ ಲವ್ ಅಲ್ಲಿ ನಿನ್ಗೆ ಇಂಟ್ರೆಸ್ಟ್ ಇದೆ? ವೇವ್ ಲೆಂತ್ ಲವ್. ವೇವ್ ಲೆಂತ್ ಲವ್ ಅಂದ್ರೆ? ಒಂದನ್ನ ನೋಡಿದ ತಕ್ಷಣ ನನಗೇನ್ ಅನ್ಸತ್ತೋ ಅದೇ ತರ ಅವನ್ಗೂ ಅನ್ನಿಸ್ಬೇಕು. ಅದೇ ವೇವ್ ಲೆಂತ್ ಲವ್. ಆ ರೋಸಾ ಹೂ ನೋಡಿದ್ರೆ ನಿನ್ಗೇನ್ ಅನ್ಸುತ್ತೆ? ಆ ಹೂವು ಆ ಗಿಡದಲ್ಲಿರೋದಕ್ಕಿಂತ ಆ ಮಗು ತಲೆಲಿದ್ರೆ ಇನ್ನೂ ಅಂದವಾಗಿರುತ್ತೆ ಅಂತ ಅನ್ಸುತ್ತೆ.
ಏನೇ ಒಂದ್ ಇನ್ಸಿಡೆಂಟ್ ಇಟ್ಕೊಂಡು? ಹಾಗಾದ್ರೆ ಫಾಲೋ ಮಾಡೋಣ. ಹ್ಮ್ ಹೇಳಿ ಮೇಡಮ್, ಈಗೇನ್ ಅನ್ನಿಸ್ತಾ ಇದೆ? ಆ ಗೊಂಬೆ ಒರಿಜಿನಲ್ ಆಗಿ ಹಾರ್ಬೇಕು ಅಂತ ಅನ್ನಿಸ್ತಾ ಇದೆ. ಅದ್ಹೇಗ್ ಪಾಸಿಬಲ್? ಈಗ ನನಗೇನ್ ಅನ್ನಿಸ್ತಿದೆ ಅಂದ್ರೆ, ಸುಮ್ನಿರೆ, ಇದು ವೇವ್ ಲೆಂತ್ ಲವ್ ತರ ಅನ್ನಿಸ್ತಿಲ್ಲ. ನನಗೇನೋ ನೀನ್ ಮಾತಾಡೋದ್ ಕೇಳಿಸ್ಕೊಂಡು ಹೀಗ್ ಮಾಡ್ತಿದ್ದಾನೆ ಅನ್ನಿಸ್ತಿದೆ. ಓಕೆ ಕಣೆ, ಇವಾಗ ನನ್ಗನ್ಸೋದನ್ನ ನಿಮ್ಮ ಹತ್ರ ಹೇಳಲ್ಲ, ಆದ್ರೂ ಅವನದನ್ನ ಮಾಡ್ತಾನೆ ನೋಡು. ಡವ್ ಹೊಡ್ದಿದ್ ಸಾಕು, ಅವ್ನ್ ಏನೇ ಮಾಡಿದ್ರು ನಾನ್ ಅನ್ಕೊಂಡೆ ಅಂತಾನೆ ಹೇಳ್ತೀಯ. ಅವನ್ ಮೇಲೆ ಅಷ್ಟೊಂದ್ ಪ್ರೀತಿ ಬಂತಾ? ನಾನು ಅನ್ಕೊಂಡಿರೋದನ್ನ ಇದ್ರಲ್ಲಿ ಟೈಪ್ ಮಾಡಿದೀನಿ. ನೀವೂನು ನೋಡ್ಬೇಡಿ. ಸ್ವಾಮೀಜಿ, ಅವಳೇನ್ ಟೈಪ್ ಮಾಡಿದ್ಲು? ಒಂದು ಪುಟಾಣಿ ನಾಯಿ ಸಗಣಿಲಿ ಸಿಕ್ಕಾಕೊಂಡು ಸಾಯೋದ್ರಲ್ಲಿತ್ತು. ಇವರ ಪ್ರೀತಿನ ಗಟ್ಟಿ ಮಾಡ್ಬೇಕು ಅಂತ ನೀವು ಜ್ಯೂಸನ್ನ ಕುಡಿತಾ ಇದ್ರಲ್ಲ, ಆ ಗಾಡಿ ಕೆಳಗಡೆ ಬಂದು ಕೂತಿತ್ತು. ಅದನ್ನ ನೋಡ್ತಿದ್ದ ಹಾಗೆ ಅವಳ ಮಿರಾಂಡ ಸಣ್ಣ ಮರಿ ಇದ್ದದ್ದು ಅವಳಿಗೆ ನೆನಪಾಯ್ತು. ಅಸಹ್ಯ ಪಟ್ಟುಕೊಳ್ಳದೆ ಕೊಳೆಯಾಗಿದ್ದ ನಾಯಿ ಮರಿಯನ್ನ ಶುದ್ಧ ಮಾಡ್ಬೇಕು ಅಂತ ಬರ್ದಿದ್ಲು. ನಿನ್ನ ಫ್ರೆಂಡ್ ಕರ್ಣ ಅದನ್ನು ಕೂಡ ಮಾಡ್ದ. ಸ್ವಾಮೀಜಿ, ನಾವು ನಾಯಿನ ತೊಳೆಯೋವರೆಗೂ ಮಾತ್ರ ನೋಡಿದ್ಲು. ಅದಾದ್ಮೇಲೆ ಏನಾಯ್ತು ಅಂತ ನೋಡಿಲ್ವಲ್ಲ. ನಾಯಿ ಸಗಣಿಲಲ್ಲ, ಮಾಂಸದ ಅಂಗಡಿಲಿ ಇದ್ರು ಸೆಂಟ್ ಹಾಕ್ಬಿಟ್ಟು ಮಾಡ್ತಾ ಇದ್ವಿ ನಾವು. ನಂಬಕ್ಕೆ ಆಗ್ತಿಲ್ಲ ಕಡೆ, ಬಟ್ ಚೆನ್ನಾಗಿದೆ. ಯಾವಾಗ ಲವ್ ಹೇಳ್ತೀಯಾ? ಶುಕ್ರವಾರ. ಒಳ್ಳೆ ದಿನನಾ? ನಾನು ಹುಟ್ಟಿದ ದಿನ. ನಾನು ಹುಟ್ಟಿದ್ದು 12/5. ಅವತ್ತಿನ ದಿನ ಅವನಿಗೆ ಲವ್ ಹೇಳಬೇಕು ಅನ್ಕೊಂಡಿದೀನಿ. ಪಾಪ, ಅವಳಿಗೆ ಗೊತ್ತಿರ್ಲಿಲ್ಲ ಅದು ಅವಳು ಸಾಯೋ ಅಂತ ಹೊತ್ತು ಅಂತ. ಸ್ವಾಮೀಜಿ, ಅವಳು ಹೇಗ್ ಸತ್ಲು? ನಿನ್ನ ಫ್ರೆಂಡೇ ಕೊಂದಿದ್ದು. ಶುಕ್ರವಾರ. ನಾನು ಹುಟ್ಟಿದ ದಿನ. ನಾನು ಹುಟ್ಟಿದ್ದು 12/5. ಅವತ್ತಿನ ದಿನ ಅವನಿಗೆ ಲವ್ ಹೇಳಬೇಕು ಅನ್ಕೊಂಡಿದ್ದೀನಿ. ಸ್ವಾಮೀಜಿ, ನಾವು ತುಂಬಾ ದೆವ್ವದ ಸಿನಿಮಾ ನೋಡಿದೀವಿ, ದೆವ್ವದ ಕತೆಗಳನ್ನು ಕೇಳಿದೀವಿ. ಬೇಗ ಸತ್ರೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಬೇರೆಯವ್ರ ದೇಹದೊಳಗೆ ಸೇರಿನೇ ಅದ್ರ ಆಸೆಗಳನ್ನ ಪೂರೈಸ್ಕೊಳ್ತಾವೆ. ಆ ಕಾಂಚನ ದೆವ್ವ ಲಾರೆನ್ಸ್ ದೇಹದೊಳಗೆ ಸೇರಿ ಸೇಟ್ ತೀರಿಸ್ಕೊಂಡಿದ್ರೀತಿ. ಆದ್ರೆ ಅವಳ ಆತ್ಮ ಹೇಗೆ ಅವಳ ರೂಪದಲ್ಲೇ ಬಂತು? ಅವಳ ಸಾವು ಸಾಧಾರಣವಾದದ್ದಲ್ಲ. ತಾನು ಹುಟ್ಟಿದ ದಿನಾನೇ ಸತ್ತಿದ್ದಾಳೆ. ಹುಟ್ಟಿದ ದಿನ ಮಾತ್ರವಲ್ಲ, ಹುಟ್ಟಿದ ಸಮಯ, ಹುಟ್ಟಿದ ರಾಶಿ, ಹುಟ್ಟಿದ ನಕ್ಷತ್ರ, ಹುಟ್ಟಿದ ಲಗ್ನ ಎಲ್ಲವೂ ಒಟ್ಟಾಗಿ ಸೇರೋ ಸಮಯದಲ್ಲಿ ಅವಳ ಜೀವ ಹೋಗಿದೆ. ಅದಕ್ಕಿಂತ ಬಹಳ ಮುಖ್ಯವಾದದ್ದು ಅವಳು ಹುಟ್ಟಿದ ಸಮಯ ರಾತ್ರಿ 12:05.
ಸತ್ತ ಸಮಯ ಕೂಡ ಅದೇ ರಾತ್ರಿ 12:05. ಹೀಗೆ ಒಂದು ಜೀವ ಹೋದ್ರೆ ಆ ಆತ್ಮಕ್ಕೆ ಎಂಥ ನಿರ್ಧಾರ ಬೇಕಾದ್ರೂ ತಗೊಳ್ಳೋ ಶಕ್ತಿ ಬರುತ್ತೆ. ನಿಮ್ಮ ಗೆಳೆಯನನ್ನ ಪ್ರೀತಿಸಿ ನಿಮ್ಮ ಗೆಳೆತನದ ಶಕ್ತಿಯನ್ನ ನೋಡಿ ತಾನೇ 2 ಮೆಟ್ಟಿಲನ್ನ ಇಳಿದು ನಿಮ್ಮ ಕಣ್ಣುಗಳಿಗೂ ಕಾಣಿಸ್ಕೊಂಡ್ಳು. ಅವಳ ಪ್ರೀತಿ ಬಗ್ಗೆ ಕೇಳಿದ್ರೆ ಖುಷಿ ಆಗುತ್ತೆ ಸ್ವಾಮೀಜಿ. ಹಾಗಂತ ನಮ್ಮ ಹುಡುಗನ್ ಬಲಿ ಕೊಡಕ್ಕಾಗಲ್ವಲ್ಲ. ಪ್ಲೀಸ್ ಅವಳು ಓಡಿಸ್ಬಿಡಿ ಸ್ವಾಮೀಜಿ. ಅವಳದ್ದು ಪರಿಶುದ್ಧವಾದ ಆತ್ಮ. ಆ ಭಗವಂತನೇ ಅವಳ ಜೊತೆ ಇದ್ದಾನೆ. ಅವಳ ದೆವ್ವ ನಮಗ್ ಭಯ ಆಗ್ತಿದೆ, ಅದು ಕೊಡ್ಸಿ ಅಂತ ಹೇಳ್ತಿಲ್ಲ ಸ್ವಾಮೀಜಿ. ಆ ದೆವ್ವ ನಮ್ಮ ಹುಡುಗನ್ ಇಷ್ಟಪಡ್ತಿದೆ, ಅವನಿಗೇನಾದ್ರೂ ಆಗ್ಬಿಡುತ್ತೆ ಅನ್ನೋ ಭಯ ಕೊಡ್ಸಿ ಅಂತ ಹೇಳ್ತಿದೀವಿ. ಪ್ಲೀಸ್ ಓಡಿಸಿ ಸ್ವಾಮೀಜಿ. ಏನ್ ಹೇಳ್ದೆ? ಅವನು ದೆವ್ವನ ಪ್ರೀತಿಸ್ತಾ ಇದ್ದಾನೆ. ಪ್ರೀತಿಸ್ತಾ ಇದ್ದಂತಾನೆ, ಮದುವೆ ಮಾಡ್ಕೊಂಡಿಲ್ವಲ್ಲ. ದೆವ್ವನ ಮದ್ವೆ ಆಗ್ತಾನ? ಖಂಡಿತವಾಗ್ಲೂ ಮಾಡ್ಕೊಳ್ತಾನೆ. ನೋಡ, ನಿಜವಾಗ್ಲೂ ಮದ್ವೆ ಆಗ್ತಾ ಇದೀನೋ? ಹೌದು. ಕರೀನಾ, ಈಗ ಬಂದೆ. ಅವಳು ಕರೀತಾ ಇದ್ದಾಳೆ, ಏನು ಅಂತ ಕೇಳ್ತೀನಿರು. ಏನಪ್ಪ, ಲಗ್ನ ಪತ್ರಿಕೆ ತಂದ್ಕೊಟ್ನಾ? ಹೌದು. ಮದುವೆ ನಾಳೆ ತಾನೇ? ಹೌದು. ಭಯ ಪಡ್ಬೇಡ, ಮದುವೆ ಶುರು ಆಗೋಷ್ಟ್ರಲ್ಲಿ ನಾನು ಬರ್ತೀನಿ. ಬರ್ತೀನಿ ಅಂದ್ರೆ ಇವಾಗ ಎಲ್ಲಿದ್ದೀರಾ? ತಿರುವಣ್ಣಾಮಲೈ. ಸ್ವಾಮೀಜಿ ಬರ್ತೀರಾ ಅಲ್ವಾ? ಖಂಡಿತ ಬರ್ತೀನಿ. ಆದ್ರೆ ಒಂದು ವಿಷಯ, ಆ ಹುಡುಗಿಗೆ ವಿರುದ್ಧವಾಗಿ ಏನು ಮಾಡಬೇಡಿ. ಹಾಗೇನಾದ್ರೂ ನೀವು ಮಾಡಿದ್ರೆ ಅದರಿಂದ ನಿಮ್ಮ ಫ್ರೆಂಡ್ಗೆ ಅಪಾಯ ಆಗುತ್ತೆ. ಸರಿ ಮಗ, ನಾಳೆ ಬಂದ್ಬಿಡು. ಬಾಯ್. ಏನ್ರ ಪತ್ರಿಕೆ ಹೆಂಗಿದೆ? ಏನೋ ರಾತ್ರಿ 10 ಗಂಟೆಗೆ ಮುಹೂರ್ತ ಇಟ್ಟಿದ್ಯಾ? ಬೆಳಿಗ್ಗೆ 10 ಗಂಟೆಗೆ ತಾಳಿನ ಕಟ್ಬಿಟ್ಟು ರಾತ್ರಿ 10 ಗಂಟೆವರೆಗೂ ಯಾರೋ ಕಾಯ್ಕೊಂಡಿರ್ತಾನೆ. ಅದು ಮದ್ವೆ ಮುಹೂರ್ತ ಅಲ್ಲ, ಸ್ಟ್ರೈಟ್ ಆಗಿ ಫಸ್ಟ್ ನೈಟ್ ಮುಹೂರ್ತ. ನಿನಗೆ ತಲೆ ಕೆಟ್ಟಿದ್ಯಾ? ಒಳ್ಳೆ ಮುಹೂರ್ತ ಮಗ, ಮಾಡ್ಕೋ. ನಿಮ್ ಹುಡುಗನ್ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದೀನಿ, ನಿಮ್ಗೆ ಒಪ್ಪಿತಾನೆ? ಓಕೆ ಸಿಸ್ಟರ್, ನಿಮ್ಮಂತ ಅಂದವಾಗಿರೋಂತ ದೇವತೆ ಸಿಗೋದಕ್ಕೆ ಇವ್ನು ಪುಣ್ಯ ಮಾಡಿರ್ಬೇಕು. ಫ್ರೆಂಡ್ ಅಂತ್ಯ, ದೇವತೆ ಅಂತ್ಯ, ನಿನ್ ಮಾತಲ್ಲೇನೋ ವ್ಯತ್ಯಾಸ ಇದೆಯಲ್ಲ? ಇಲ್ಲ, ಮೊನ್ನೆವರೆಗೂ ಫ್ರೆಂಡ್ ಆಗಿದ್ವಿ, ಇವಾಗ ಫ್ಯಾಮಿಲಿ ಆಗ್ತಿದೀವಲ್ಲ, ಅದಕ್ಕೆ. ನಿನ್ ಕಣ್ ನೋಡ್ತಿದ್ರೆ ಯಾವ್ದೋ ಸ್ವಾಮಿ ಜೊತೆ ಸೇರ್ಕೊಂಡೇನೋ ಕುತಂತ್ರ ಮಾಡ್ತಿರೋ ಹಾಗಿದೆ. ಇವಾಗ ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತಿದ್ಯಾ? ಮದ್ವೆ ಕೆಲ್ಸಗಳು ತುಂಬಾನೇ ಇದೆ, ಬಂದ್ರೋ ಕೆಲಸ ನೋಡೋಣ. ದೆವ್ವನ್ ಪಕ್ಕ ಇಟ್ಕೊಂಡು ಓಕೆನ ಅಂತ ಕೇಳಿದ್ರೆ ಓಕೆ ಅಂತಾನೆ ಹೇಳ್ಬೇಕಲ್ವಾ? ನಿಜವಾಗ್ಲೂ ಮದ್ವೆ ಆಗೋ ತರ ಇದೆ. ಸ್ವಾಮೀಜಿ ಬರ್ತಾರ ತಾನೆ? ಆನ್ ದಿ ವೇಯಲ್ಲಿದ್ದಾರೆ, 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಅವ್ರು ಬರೋದ್ರೊಳಗಡೆ ಮದ್ವೆನೇ ಆಗೋಗುತ್ತೆ ಕಣೋ. ಮದ್ವೆ ಆದ್ರೆ ತೊಂದರೆ ಇಲ್ವಂತೆ, ಫಸ್ಟ್ ನೈಟ್ ಆಗದಿರೋ ಹತ್ರ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ.
ದುಡ್ಡು ಕಳಿಸ್ತಾ ಇದೆಯಾ? ಸ್ವಾಮೀಜಿ ಏನು ಹೇಳಿದ್ರು? ಅವರಿಬ್ರು ಮಧ್ಯೆ ಏನು ನಡೆದಾರ ಹಂಗೆ ನೋಡ್ಕೊಳ್ಳಿ ಅಂದ್ರು ತಾನೆ? ನೀನ್ ಸ್ವಾಮೀಜಿಗೆ ಫೋನ್ ಮಾಡು. ಅವ್ರದೇ ಫೋನು, ಅಟೆಂಡ್ ಮಾಡು. ಸ್ವಾಮೀಜಿ ತಿರುವಣ್ಣಮಲೆಗೆ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಅರ್ಥ ಆಗ್ಲಿಲ್ಲ. ಅವ್ರು ನಿಜವಾಗ್ಲೂ ಮದ್ವೆ ಆಗ್ತಾರೆ ಅಂತ ಹೇಳಿದ ಮಾತಿನ ಅರ್ಥ ನನ್ಗೆ ಅವಾಗ ಅರ್ಥ ಆಗಿರ್ಲಿಲ್ಲ. ಇವತ್ ಮಧ್ಯಾಹ್ನನೇ ಅರ್ಥ ಆಗಿದ್ದು. ಏನೋ ಹೇಳ್ತಾ ಇದ್ಯಾ? ಮಧ್ಯಾಹ್ನ ಏನ್ ನಡೀತು ಅಂತ ಗೊತ್ತಿದ್ಯಾ? ಏನ್ ನಡೀತು? ನೀನ್ ಸತ್ತೋಗ್ತಿದ್ದೆ. ಹುಚ್ಚನು ನಿನಗೆ? ದೇವನ್ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇದೀಯಾ? ನಿನ್ಗೊಂದು ವಿಷಯ ಗೊತ್ತಾ? ನಾವು ಸ್ವಾಮೀಜಿ ಹತ್ರ ಹೋಗಿದ್ವಿ. ಏನು ತೊಂದರೆ ಇಲ್ಲ, ನೀನ್ ಆರಾಮಾಗಿರು, ಸ್ವಾಮೀಜಿನೇ ಎಲ್ಲ ನೋಡ್ಕೋತಾರೆ. ಐ ಲವ್ ಕರೀನಾ ಕಣ. ಚಪ್ಲಿಕ್ಕಿ ತಗುತ್ತೆ. ಹೆಂಡತಿ ಓಡೋದು ಅಂತ ದೇವನ್ ಲವ್ ಮಾಡ್ತೀಯಾ? ಓಕೆ ಕಣ, ನಿನ್ಗೋಸ್ಕರ ನನ್ನ ಮಾವ ಕೆಲಸ ಮಾಡಕ್ಕೂ ರೆಡಿ. ಒಂದ್ ಸೂಪರ್ ಫಿಗರ್ನ ಕನೆಕ್ಟ್ ಮಾಡ್ಕೊಡ್ತೀನಿ. ಇವಳು ಸಪ್ಪೆ ಪೀಸ್ ಕಣ. ಕರೀನಾ ತರ ಇರಲ್ಲ ಕಣ. ನನಗೆ ಬರ್ತಿರೋ ಕೋಪಕ್ಕೆ ನಿನ್ ತಲೆ ನೋಡ್ದಾಕ್ಬೇಕು ಅಂತ ಅನಿಸ್ತಾ ಇದೆ. ಓಡಿ, ಸತ್ತಾದ್ರೂ ಅವಳನ್ನ ಮದುವೆ ಮಾಡ್ಕೋತೀನಿ. ಹೋಗ ಲೂಸು. ನೀನ್ ಸಾಯ್ದಿರೋ ಹಂಗೆ ನನ್ ಕೊಲೆಗಾರ ಆಗ್ದಿರೋಂಗೆ ಕಾಪಾಡಿದ್ ಯಾರು ಅಂತ ಗೊತ್ತಾ? ನನಗ್ ಬರ್ತಿರೋ ಕೋಪಕ್ಕೆ ನಿನ್ ತಲೆ ನೋಡ್ದಾಕ್ಬೇಕು ಅಂತ ಅನಿಸ್ತಾ ಇದೆ. ಓಡಿ, ಸತ್ತಾದ್ರೂ ಅವಳನ್ನ ಮದುವೆ ಮಾಡ್ಕೋತೀನಿ. ಹೋಗ ಲೂಸು. ನಮ್ ಕರ್ಣ ಅಲ್ಲ ಕಣ, ಅವನ್ ಸತ್ತೋಗಿದನು. ದೆವ್ವ ಕಣ. ಮೊನ್ನೆ ನೀವು ಸ್ವಾಮೀಜಿ ನೋಡಕ್ ಹೋಗಿದ್ರಲ್ವಾ, ಅವತ್ತಿಲ್ ಏನೇನಾಯ್ತು ಅಂತ ಗೊತ್ತಾ? ಸುಬ್ಬು ಸುಲ್ತಾನ್ ಎಲ್ಲಿ? ಇಲ್ಲ ಮಚ್ಚ, ಎಲ್ಲ ಆಚೆ ಹೋಗಿರ್ತಾರೆ. ಹೋಗಲೇ ಕುಡುಕ್ ನನ್ ಮಗನೇ. ನಾನು ಹೋಗ. ಸುಬ್ಬು ಸುಲ್ತಾನ ಎಲ್ಲಿ? ನಿನ್ನೆ ಹುಡುಗರಲ್ಲಿ. ಇವಾಗ ಅವ್ರೆಲ್ಲಿ ಅಂತ ನಿನಗೆ ಗೊತ್ತಾಗ್ಬೇಕಾ? ಕೈ ಹಿಡ್ಕೋ. ಅಲ್ಲಿ ನೋಡು, ತೋರಿಸ್ತೇನೆ. ಅವಳು ಯಾರು ಅಂತ ಗೊತ್ತಾ? ನಿನ್ನ ಫ್ರೆಂಡ್ ಕರ್ಣ ಇದ್ದಾನಲ್ಲ, ಅವನ ಪ್ರೇಯಸಿ. ಚಡ್ಡಿ ಹಾಕೋ ವಯಸ್ಸಿಂದನೂ ಜೊತೆಲೇ ಇದೀವಿ. ನನಗೆ ಗೊತ್ತಿಲ್ಲದೆ ಇರೋ ಪ್ರೇಯಸಿನಾ? ಅದು ಅವನಿಗೆ ಗೊತ್ತಿಲ್ಲ. ಆ ಹೂವು ಆ ಗಿಡದಲ್ಲಿರೋದಕ್ಕಿಂತ ಆ ಮಗು ತಲೆಲಿದ್ರೆ ಇನ್ನೂ ಅಂದವಾಗಿರುತ್ತೆ ಅಂತ ಅನ್ಸುತ್ತೆ. ಆ ಗೊಂಬೆ ಒರಿಜಿನಲ್ ಆಗಿ ಹಾರ್ಬೇಕು ಅಂತ ಅನಿಸ್ತಾ ಇದೆ. ಒಂದು ಪುಟ್ಟ ನಾಯಿ ಮರಿ ಸಗಣಿಯಲ್ಲಿ ಸಿಕ್ಕಾಕೊಂಡು ಸಾಯೋದ್ರಲ್ಲಿತ್ತು. ಕೊಳೆಯಾದ ನಾಯಿ ಮರಿಯನ್ನ ಶುದ್ಧ ಮಾಡ್ಬೇಕು ಅಂತ ಬರ್ದಿದ್ಲು. ಸ್ವಾಮೀಜಿ, ಅವಳು ಹೇಗ್ ಸತ್ಲು? ನಿನ್ನ ಫ್ರೆಂಡೇ ಕೊಂದಿದ್ದು.
ಕೊಂದಿದ್ದು. ಕರ್ಣ, ನಿನ್ನ ನಾನೇ ಸಾಯಿಸ್ಬಿಟ್ಟೆ. ಕರ್ಣನ ಸಾಯಿಸ್ಬಿಟ್ಲ. ಖಂಡಿತವಾಗ್ಲೂ ಮಾಡ್ಕೊಳ್ತಾನೆ. ಅವನ್ನ ಸಾಯಿಸ್ತೆ ಅಂತಂದೆ. ಆಟ ಆಡ್ತಾ ಇದೀವಿ, ಮುಚ್ಕೊಂಡು ಹೋಗು. ಆ, 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 ಆ. ಯಾಕೆ ಕರ್ಣ ಈ ತರ ಮಾಡ್ತಾರೆ? ಐ ಲವ್ ಯು ಕರೀನಾ. ಕರೀನಾ, ನನಗಿನ್ನೊಂದು ಸಹಾಯ ಮಾಡ್ತೀಯಾ? ನನಗೆ ಇವ್ರನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ನಾನು ಸತ್ತೋಗಿದ್ದೀನಿ ಅನ್ನೋದು ನಮ್ಮ ಹುಡುಗರು ಗೊತ್ತಾದ್ರೆ ಅವ್ರು ಯಾರೂ ಸಹಿಸ್ಕೊಳ್ಳಲ್ಲ. ಪ್ಲೀಸ್, ನಾನು ಸತ್ತೋಗಿರೋದು ಅವ್ರು ಯಾರಿಗೂ ಗೊತ್ತಾಗೋದೇ ಬೇಡ. ಇವಾಗೇನೋ ಮಾಡೋದು? ಅವನೇನೋ ಆಸೆ ಪಟ್ಟ. ಅವನ್ ಸತ್ ವಿಷಯ ನಮಗೆ ಗೊತ್ತಾಗ್ಬಾರ್ದು ಅಂತ ತಾನೆ. ನಾವು ಗೊತ್ತಿಲ್ದಿರೋ ಹಾಗೆ ಇರೋಣ. ನಮ್ಮ ಪ್ರಕಾರ ಅವನ್ ಸತ್ತಿಲ್ಲ, ಜೀವಂತವಾಗೇ ಇದ್ದಾನೆ. ಮಗ, ಒಂದು ಮುಖ್ಯವಾದ ವಿಷಯ ಕಣೋ. ಏನೇ ಇದ್ರು ಬೆಳಿಗ್ಗೆ ಮಾತಾಡೋಣ, ಹೋಗ್ರ. ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದೀನಿ ತಾನೆ. ಇವಾಗ ಕಿಟಕಿ ತೆಗಿತಾ ಇದ್ದೀನಿ, ಡೀಸೆಂಟ್ ಆಗಿರೋ. ಕರೀನಾ, ಸ್ವಲ್ಪ ಬರ್ತೀಯಾ? ಏಯ್, ನನಗೆ ಫಸ್ಟ್ ನೈಟ್ ಕಂಡ್ರು. ನನ್ನ ಹೆಂಡ್ತಿ ನೀನ್ ಕರೀತಾ ಇದ್ಯಾ? ಹೋಗಲೇ. ಏಯ್, ಸುಮ್ನಿರಾ. ಕರೀನಾ, ಒಂದ್ ನಿಮಿಷ ಕೇಳಿಸ್ಕೋತೀಯಾ? ಕಿವಿ ತಾನೆ. ನೀನ್ ದೆವ್ವದ ಚೇಷ್ಟೆ ತೋರಿಸ್ದೆ ಹೆಣ್ಮಗು ತರ ಸ್ವಲ್ಪ ಹತ್ರ ಬಾ. ಏನ್ರೋ ನಿಮ್ದು ಲೇ? ಅದೇನಂದ್ರೆ ಕರೀನಾ, ಪ್ಲೀಸ್, ನಮ್ ಹುಡುಗ ಮಂಚ ಅಲ್ವಾ, ಅವನ ಹತ್ರ ನೀನ್ ದೆವ್ವದ ಚೇಷ್ಟೆ ತೋರಿಸ್ಬೇಡ. ಸ್ವಲ್ಪ ಸಾಫ್ಟ್ ಆಗಿ ನಡ್ಕೋ. ಎಲ್ಲ ನನಗ್ ಗೊತ್ತು, ಮುಚ್ಕೊಂಡು ಹೋಗೋ. ಆ? ಕಿಟ್ಕಿ ಮುಚ್ಕೊಂಡು ಹೋಗೋ.
ಮಗ ಹೇಳ್ಬೇಕಾಗಿದ್ದೆಲ್ಲ ಕರೀನ್ ಹತ್ರ ಹೇಳಿದೀನಿ. ಇಬ್ರು ಹುಷಾರಾಗಿರಿ. ನಿನ್ನ ಬೆಳಗ್ಗೆ ಹಾಸ್ಪಿಟ್ಲಿಗೆ ಬಂದು ನೋಡೋಂಗ್ ಮಾಡ್ಬೇಡ. ಓಕೆ ಬಾಯ್, ಹ್ಯಾಪಿ ಫಸ್ಟ್ ನೈಟ್, ಟೇಕ್ ಕೇರ್, ಟಾಟಾ. ಹೋಗಲಿ